ಇವತ್ತು ಈ ಕ್ಷೇತ್ರದಲ್ಲಿ ಕುಂಕುಮಾರ್ಚನೆ ಜೊತೆಗೆ ಯಾಜ್ಞವಲ್ಕರ 25ನೇ ಜಯಂತ್ಯೋತ್ಸವ ನಡೀತಾ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಯಾಜ್ಞವಲ್ಕರು ಕ್ಷೇತ್ರಾಯುಗದಲ್ಲಿ ಜನಕ ಮಹಾರಾಜರ ಆಸ್ಥಾನದಲ್ಲಿ ಪಂಡಿತರಾಗಿದ್ದಂಥವ್ರು, ನಮಗೆ ಶುಕ್ಲ ಯಜುರ್ವೇದವನ್ನು ಕೊಟ್ಟಂಥವ್ರು. ಆವಾಗ ಯಾವುದೇ ಈ ಏನು ಮಾತೂರು ಇನ್ನೊಬ್ಬರು ಮತ್ತೊಬ್ಬರು ಏನೇನಿತ್ತು ಅವಾಗೇನೂ ಇರಲಿಲ್ಲ. ನಾವೆಲ್ಲರೂ ಬ್ರಾಹ್ಮಣರು. ಅದು ಕ್ಷೇತ್ರಾಯುಗ. ಆ ಯುಗ ಕಳೆದ ಮೇಲೆ ಕಲಿಯುಗ ಬಂದ ಮೇಲೆ 7ನೇ ಶತಮಾನದಲ್ಲಿ ಕೆಲವು ದಾರ್ಶನಿಕರು ಹಿಂದೂ ಮತವನ್ನು ಉಳಿಸಲಿಕ್ಕಾಗಿ 7ನೇ ಶತಮಾನದಲ್ಲಿ ಶಂಕರಾಚಾರ್ಯರು, 8ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಬಂದು ಅವರ ತತ್ವಗಳನ್ನು ಜನರಿಗೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಅವರವರ ಅನುಯಾಯಿಗಳಾದರು. ಆದರೆ ಮೂಲತಃ ಇಲ್ಲಿ ಶ್ರೇಷ್ಠರು ಯಾಜ್ಞವಲ್ಕರ. ಆಗ ಯಾವುದೇ ಮತ ಬ್ರಾಹ್ಮಣರಲ್ಲಿ ಇರಲಿಲ್ಲ, ಎಲ್ಲರೂ ಒಂದೇ ಆಗಿದ್ದಂಥ ಒಂದು ಪರಿಸ್ಥಿತಿ. ಈಗ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರೋದು ಬಹಳ ಸಂತೋಷ. ಆದರೆ ಈ ಒಂದು ಎಲ್ಲ ತ್ರಿಮತಸ್ಥ ಬ್ರಾಹ್ಮಣರು ಹಬ್ಬವಾಗಿ ಆಚರಿಸಬೇಕಾದಂಥ ಇವತ್ತಿನ ದಿವಸ ಜನರನ್ನ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಅವರದ್ದೇ ಆದ ಒಂದೊಂದು ಏನೇನೋ ಹೇಳಿಕೊಂಡು ಶಂಕರ ಮಠ ಅಂತೊಬ್ರು, ಮಾಧವ ಮಠ ಅಂತೊಬ್ರು, ಇನ್ನೊಂದು ಮಠ ಅಂತೊಬ್ರು, 3 ತ್ರಿಮತಸ್ಥರು ಒಂದು ಕಡೆ ಸೇರುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗಬೇಕು. ಅದು ಆಗ್ತಾ ಇಲ್ಲ. ಅದು ಅವ್ರದ್ದು ಬೇರೆ ಇವ್ರದ್ದು ಬೇರೆ ಅನ್ನೋದು ಮನೋಭಾವನೆ ಬಂದಿದೆ. ಇಲ್ಲ, ನಾವೆಲ್ಲ ಬ್ರಾಹ್ಮಣರೆಲ್ಲ ಒಂದೇ. ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ಮಂತ್ರಗಳಿಗೆ ದೇವರ ಅಧೀನರಂತೆ. ಮಂತ್ರಗಳು ನಮ್ಮ ಬ್ರಾಹ್ಮಣರಿಗೆ ಅಧೀನರಂತೆ. ಸೊ ನಾವು ಮೂಲತಃ ಬ್ರಾಹ್ಮಣರೆಲ್ಲನೂ ಒಂದೇ. ಇದರಲ್ಲಿ ಏನೂ ಭೇದ ಭಾವ ಇಲ್ಲ. ಈ ಯಾಜ್ಞವಲ್ಕ ಜಯಂತಿ ನಿಜವಾಗಲೂ ವರ್ಷಕ್ಕೊಮ್ಮೆ ನೀವೆಲ್ಲನೂ ಒಂದು ಹಬ್ಬದಂತೆ, ನಾವು ಏನು ವರ್ಷ ಹಲವಾರು ಹಬ್ಬಗಳು ಮಾತ್ರ ಆಚರಣೆ ಮಾಡ್ತೀವಿ, ಆ ಥರ ಈ ಒಂದು ಜಯಂತಿಯನ್ನು ಹಬ್ಬವಾಗಿ ಆಚರಣೆ ಮಾಡಬೇಕು. ಇವತ್ತಿನ ಸಮಾಜ ಏನು ನಾವು ಯಾವ ಒಂದು ಕಾನೂನು ಮೇಲೆ ನಿಂತಿದೆ ಅಂತಂದರೆ, ಆ ಕಾನೂನನ್ನು ನಮ್ಮ ಯಾಜ್ಞವಲ್ಕರ ಒಂದು ಸ್ಮೃತಿಯಿಂದಾನೇ ಈ ಒಂದು ಸಮಾಜ ಇವತ್ತು ನಡೀತಾ ಇರೋದು. ಜನರಿಗೆ ಗೊತ್ತಿಲ್ಲ, ಏನೋ ನಮ್ಮದೇ ಒಂದು ಭಾವನೆ ಇದೆ. ಇರಲಿ, ಈ ಜಯಂತಿಯನ್ನಾದರೂ ತ್ರಿಮತಸ್ಥರು ಸೇರಿ ಒಂದು ಹಬ್ಬವಾಗಿ ಆಚರಿಸಬೇಕು ಅನ್ನೋದು ನನ್ನ ಆಸೆ. ಮತ್ತು ಈ ಕ್ಷೇತ್ರದಲ್ಲಿ ನಮ್ಮ ಈ ಯಾಜ್ಞವಲ್ಕ ಟ್ರಸ್ಟ್ ಬಗ್ಗೆ ಮಾತುಗಳು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ. 1999ರಲ್ಲಿ ತುಮಕೂರಿನ ವಾಸಿಗಳು ಹಾಗೆ ಇಲ್ಲಿನ ಸಂಬಂಧವನ್ನು ಹೊಂದಿರತಕ್ಕಂಥ ವೆಂಕಟರಾಮರವರು ಬಂದು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿದ ಕಾರಣಪ್ಪ ಏನು ಅಂತಂದರೆ, ಅವನು ಇಲ್ಲಿನ ನೆನಪಿದ್ರಿಂದ ಇಲ್ಲಿ ಬಂದು ಈ ಜನಗಳ ವ್ಯವಸ್ಥೆ ನೋಡಿದ್ರು. ನಾವು ಬ್ರಾಹ್ಮಣ್ಯ ಅನ್ನೋದೆಲ್ಲ ಮರೆತುಬಿಟ್ಟು ಯಾವುದೇ ಒಂದು ಆಚರಣೆ ಇವತ್ತಿಗೂ ಬಹಳ ಕಡಿಮೆ ಬಿಡಿ. ನಮ್ಮಲ್ಲಿ ಆಚರಣೆ ಮಾಡೋರು ಎಲ್ಲ ಟಿವಿ ಮುಂದೆ ಬೇಕಾದ್ರೆ ಗಂಟೆ ಕೂತ್ಕೊಳ್ತೀವಿ. ದೇವ್ರ ಪೂಜೆ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಎದ್ದೇಳೋದ್ರಿಂದ ಎಷ್ಟು ತಕ್ಕಪ್ಪ ಅಂದ್ರೆ 7:30-8 ಗಂಟೆಗೆ. ಆಮೇಲೆ ನಿಧಾನವಾಗಿ ಸ್ನಾನ ಮಾಡೋದು, ಸ್ಕೂಲ್ಗೆ ಹೋಗ್ಬೇಕು ಟೈಮ್ ಆಗೋಗುತ್ತೆ, ಕೆಲಸಕ್ಕೆ ಹೋಗ್ಬೇಕು ಟೈಮ್ ಆಗೋಗುತ್ತೆ, ದೇವ್ರ ಪೂಜೆ ಮಾಡೋದಕ್ಕೆ ನಮಗೆ ಸಮಯ ಇರೋದಿಲ್ಲ. ಅಂತ ಪರಿಸ್ಥಿತಿ ಇದೆ. ಪರವಾಗಿಲ್ಲ, 5 ಗಂಟೆಗೆ ಎದ್ದು ಬೇಕಾದ್ರೆ ಕ್ರಿಕೆಟ್ ಇದೆ ಅಂತಂದ್ರೆ ರಾತ್ರಿ 12 ಗಂಟೆವರೆಗೂ ನೋಡ್ತೀವಿ. ನಮ್ಮ ದೇವ್ರ ಪೂಜೆ ಮಾಡಬೇಕು ಅಂತಂದ್ರೆ 5 ಗಂಟೆ ಎದ್ದೇಳೋದಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಅವ್ರವ್ರದ್ದಾದ್ರೆ ಸಮಸ್ಯೆ. ಅದಕ್ಕೆ ಈ ಬ್ರಾಹ್ಮಣ್ಯವನ್ನು ಉಳಿಸ್ಕೋಬೇಕಾದ್ರೆ ನೋಡಿ, ಈಗ ನಾನು ಸಮಾಜದಲ್ಲಿ ಬೇರೆ ಬೇರೆ ಒಂದು ಇದು ಹೇಳಬೇಕು ಅಂತಂದ್ರೆ, ವಾಲ್ಮೀಕಿ ಜಯಂತಿ ಮಾಡ್ತಾರೆ, ಕನಕ ಜಯಂತಿ ಮಾಡ್ತಾರೆ. ಈ ತಾಲೂಕಿನ ಎಲ್ಲ ಆ ಒಂದು ಮತಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆ ಕುಲಬಂಧವರೆಲ್ಲನೂ ಒಂದು ಕಡೆ ಸೇರಿ ವಿಜೃಂಭಣೆಯಿಂದ ಅವರ ಜಯಂತಿಗಳ ಆಚರಣೆ ಮಾಡ್ತಾರೆ. ಅದನ್ನು ನೋಡಿ ಆದರೂ ನಾವು ಬ್ರಾಹ್ಮಣರು ಕಲಿಯಬೇಕಾದಂಥ ಪರಿಸ್ಥಿತಿ ಇದೆ. ನಾವು ಇಲ್ಲಿ ಬಂದರೆ ಕೋನಗುಂಡ್ಲಿಗೆ ಜಯಂತಿ ಇದೆ ಅಂತಂದ್ರೆ ಬಸ್ ಹಾಕಿದ್ದೀರಾ ಅಂತ ಕೇಳ್ತಾರೆ. ಬಸ್ ಹಾಕಿದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತಂದ್ರೆ, ಇಲ್ಲಿ ಕಾರ್ಯಕ್ರಮ ನೋಡಿಕೊಂಡು ಊಟ ಮಾಡಿ ನೆಮ್ಮದಿಯಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೀವು ಮಾಡ್ಕೊಂಡು ಬನ್ನಿ. ಅದನ್ನು ನಾವೇನು ಬೇಡ ಅನ್ನಲಿಲ್ಲ. ನಾವು ಯಾವ ಕಾರ್ಯಕ್ಕೆ ಬಂದಿದ್ದೀವೋ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ
ನಾವು ಬ್ರಾಹ್ಮಣರು ಬಹಳ ಬುದ್ಧಿವಂತರು, ಹೆಚ್ಚಾಗಿ ಹೇಳಕ್ ಹೋದ್ರೂ ಆದ್ನಿಗೇನು ಕೆಲಸ ಇಲ್ಲ, ಏನೋ ಒಂದು ಹೇಳ್ತಾನೆ ಬಿಡಪ್ಪ ಅಂತೀರ. ಅದು ಬೇಡ. ನಾವು ಬುದ್ಧಿವಂತರಾಗಿ ಇರಬೇಕು. ಸಮಾಜಕ್ಕೆ ನಾವು ಮಾರ್ಗದರ್ಶಕರಾಗಿ ಇರಬೇಕು ಅಂತಂದ್ರೆ ಏನು ನಮ್ಮ ಬ್ರಾಹ್ಮಣ ತತ್ವಗಳಿದೆ ಅದನ್ನ ಅನುಸರಿಸಬೇಕು ಅಂತ ಹೇಳ್ಬಿಟ್ಟು, ಯಾಕೆಂತಂದ್ರೆ ಇಲ್ಲಿ ಹೆಚ್ಚಿನ ಮಾತೆಯರು ಬಂದಿದ್ದಾರೆ. ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ನಿಮ್ಮಿಂದಾನೇ ಹೇಳ್ಬೇಕಾಗುತ್ತೆ. ಗಂಡನಿಗೆ ಬೇಕಾದ್ರೂ ಬೈತೀರಾ, ಮಗನಿಗೆ ಬೇಕಾದ್ರೂ ಬೈದು ಎದ್ದೇಳು, ಸ್ನಾನ ಮಾಡು, ಪೂಜೆ ಮಾಡು ಅಂತ ಹೇಳುವಂತ ಒಂದು ಹಕ್ಕು ನಿಮಗಿದೆ. ಅದಕ್ಕಾಗಿ ನಾನು ನಿಮ್ಮ ಎದುರುಗಡೆ ಇಷ್ಟು ಮಾತುಗಳನ್ನ ಹೇಳ್ತಾ ಇದ್ದೀನಿ. ಈ ದಿವಸ ನಮ್ಮ ಕ್ವಾನಕುಂಟ್ಲ ಯಾಜ್ಞವಲ್ಕ ಸಂಘದಲ್ಲಿ ಯಾಜ್ಞವಲ್ಕಗಳ ಜಯಂತ್ಯೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ಬಂದು ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ವಿನೋದವಾಗಿ ಒಳ್ಳೆಯ ಸೂಕ್ತ ರೀತಿಯಲ್ಲಿ ಆಚರಿಸಿದ್ದೀವಿ. ಈ ಆಚರಿಸೋಕ್ಕೆ ಕಾರಣ ತಮ್ಮೆಲ್ಲರ ಸಹಕಾರ. ತಾವುಗಳು ಯಾಜ್ಞವಲ್ಕ ಬಂಧುಗಳು ಈ ಕಾರ್ಯಕ್ಷೇತ್ರದ ಅಧಿಪತಿಗಳು. ಸೊ ತಾವೆಲ್ಲ ಬಂದು ನಮ್ಮ ಗುರುಗಳಾದಂಥ ಯಾಜ್ಞವಲ್ಕಗಳನ್ನು ಸ್ಮರಿಸುತ್ತಾ ಅವರ ಒಂದು ದಿನಚರಿಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವು ನಡೆಸ್ಕೊಡ್ತಾ ಇದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕಾರ್ಯಕಾರಿ ಸಂಘ ಮಂಡಳಿಯವರು ಪ್ರತಿಯೊಬ್ಬರು ತಮ್ಮ ಶಕ್ತಾನುಸಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಯ ವಾಚ ನಮಗೆ ಸಹಕಾರವನ್ನು ನೀಡಿ ಎಲ್ಲ ರೀತಿಯಲ್ಲಿ ಧನ ಹಣ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಡೆಸೋದಕ್ಕೆ ತಮ್ಮೆಲ್ಲ ಶ್ರಮ ಇದೆ. ಈ ಶ್ರಮವನ್ನ ನಾವೆಲ್ಲೂ ವಹಿಸಿಕೊಂಡು ತಮ್ಮಗಳ ಸಹಕಾರ ಒಂದು ನೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಈ ನಿಟ್ಟಿನಲ್ಲಿ ಈ ದಿವಸವನ್ನ ನಾವು ಆಚರಿಸ್ತಿದ್ದೇವೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಬಂಗಾರಪೇಟೆಯ ಕಾರ್ಯದರ್ಶಿಗಳು ಆಗಮಿಸಿದ್ದಾರೆ ಮತ್ತು ಮತದಾನ ಮೊನ್ನೆ ಕಾರ್ಯಕ್ರಮದಲ್ಲಾಗಿದ್ದಂಥ ಈ ಬೇತಮಂಗಲದ ಒಂದು ಮುರಳಿಯವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ವಲ್ಲಭಣ್ಣವರಾಗಿದ್ದಾರೆ. ಇಂತಹವರ ಕಟ್ಟೆಯಿಂದ ನಮ್ಮ ಕೋಲಾರ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ನಮ್ಮ ಯಾಜ್ಞವಲ್ಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ಆಶೋತ್ತರಗಳಿಗೆ ಅನುಸಾರವಾಗಿ ಅವರೆಲ್ಲರ ಒಂದು ಸ್ಲೇಯಕ್ಕಾಗಿ ನಮ್ಮ ಗುರುಗಳ ಅತ್ಯುನ್ನತವಾದಂಥ ರೀತಿಯಲ್ಲಿ ಕೀರ್ತಿ ಪತಾಕೆಗಳಿಗೆ ವಹಿಸಬೇಕು. ಗುರುಗಳ ಆಶೀರ್ವಾದ ನಾವೆಲ್ಲವೂ ಪಡೆಯಬೇಕು. ಅವರು ಕೊಟ್ಟಂತ ನಾವು ಏನಿದೆ ಗೀತಾ ಉಪನಿಷತ್ ಏನಿದೆ ಆ ಉಪನಿಷತ್ತಿನ ಅಧ್ಯಾಯಗಳನ್ನು ನಾವು ಪರಿಣತಿ ತಗೊಂಡು ಅವರ ಒಂದು ಚಟುವಟಿಕೆ ಕಾರ್ಯಗಳನ್ನು ನಾವು ಶ್ಲಾಘಿಸಿಕೊಂಡು ಅವರ ಒಂದು ಮಾರ್ಗದರ್ಶನ ನಡೆದರೆ ನಾವು ನಿಜವಾಗ್ಲೂ ಉನ್ನತ ಮಟ್ಟಕ್ಕೆ ಸೇರ್ತೀವಿ ಅಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತೀವಿ. ಇವತ್ತು ನಮ್ಮ ಪಾರ್ಲಿಮೆಂಟ್ ಭವನದಲ್ಲಿ ನಮ್ಮ ಯಾಜ್ಞವಲ್ಕ ಗುರುಗಳ ಫೋಟೋವನ್ನು ಹಾಕಿದ್ದಾರೆ. ಅಂದ್ರೆ ಆ ಹೊತ್ತಿನ ಮಟ್ಟದಲ್ಲಿ ನೋಡಿ ಸುಮಾರು 1000 ವರ್ಷ 100 ವರ್ಷ ಹಿಂದೆಗಳೇ ಪಾರ್ಲಿಮೆಂಟ್ ಅಲ್ಲಿ ಯಾಜ್ಞವಲ್ಕ ಗುರುಗಳ ಒಂದು ಫೋಟೋವನ್ನು ಹಾಕಿದ್ದಾರೆ. ಅಂದ್ರೆ ಅವರ ನಮ್ಮ ಯಾವ ರೀತಿ ನಾವು ಗುರುಗಳನ್ನ ಮನಗಾಡಿದ್ದೀವಿ, ಯಾವ ರೀತಿ ನಮ್ಮ ಗುರುಗಳ ಬಗ್ಗೆ ಸ್ನೇಹವನ್ನು ತಗೊಂಡಿದ್ದೀವಿ ಅಂತ ನಾವೆಲ್ಲರೂ ಅರ್ಥವಾಗ್ತದೆ. ಅಂತ ಗುರುಗಳ ಆಶೀರ್ವಾದ, ಅಂತ ಗುರುಗಳ ಜಯಂತಿಯನ್ನು ಇವತ್ತು ಮಾಡಿದ್ದೀವಿ ಅಂದ್ರೆ ನಾವು ನಿಜಕ್ಕೂ ಒಳ್ಳೆಯ ಗುಣವನ್ನು ಹೊಂದಿರುವಂತ ಬ್ರಾಹ್ಮಣ ಪಂಥವನ್ನು ಹೊಂದಿರುವಂತ ಬ್ರಾಹ್ಮಣರು ಅಂತ ನಾವು ವಿಚಾರ ಮಾಡಿಕೋಬಹುದು. ಅಂತ ಒಂದು ಕಾರ್ಯಕ್ರಮ ಭಾಗವಹಿಸಿ ತಾವೆಲ್ಲರೂ ಶ್ಲಾಘನೀಯಕ್ಕೆ ಅನುಗುಣಿಗಳು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದೆ. ಎಲ್ಲರಿಗೂ ಒಂದಿಸ್ತಾ 4 ಬಂದು ಜೈ ಹಿಂದ್ ಜೈ ಕರ್ನಾಟಕ. ಶ್ರೀಯುತ ಆರ್ ಲಕ್ಷ್ಮೀಕಾಂತ್ ರವರು ಅಧ್ಯಕ್ಷರು ಅಖಿಲ ಭಾರತ ಕಣ್ವ ಪರಿಷತ್ ದಕ್ಷಿಣ ಭಾರತ ವಲಯ ಬ್ಯಾಂಗ್ಳೂರು 2024ನೇ ಸಾಲಿನ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ತಿಂಗಳೇ ನಮಗೆ ಕ್ಯಾಲೆಂಡರ್ನ ಅವಶ್ಯಕತೆ, ಈ ಕ್ಯಾಲೆಂಡರ್ ಅನ್ನು ಒದಗಿಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡಿದ್ದೇವೆ. ಎಲ್ಲ ಅತಿಥಿ ಗಣ್ಯರಿಗೂ ಗುರುಗಳಿಗೂ ಅವರ ಪಾದಾರವಿಂದಗಳಿಗೆ ಅರ್ಪಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಪ್ರಾತಸ್ಮರಣೀಯರಾದ ಯಾಜ್ಞವಲ್ಕ ಪಂಥದ ಈ ದಿನ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ಹೊಂದಿಕೊಂಡು 28ನೇ ವರ್ಷದ ಯೋಗೀಶ್ವರ ಯಾಜ್ಞವಲ್ಕ ಗುರುಗಳ ಜಯಂತ್ಯೋತ್ಸವ ಮತ್ತು ಸುರೇಶ್ವರಾಚಾರ್ಯ ಜಯಂತ್ಯೋತ್ಸವ ನಮ್ಮದಿದ್ದೀರಾ. ಈ ಸಮಾರಂಭಕ್ಕೆ ನಮ್ಮ ಏಕೈಕ ಮಠವಾದ ಕಾಣುವ ಮಠಾಧೀಶರಾದ ಶ್ರೀ ಶ್ರೀ ಸಾವರದೇವಿ ವಿದ್ಯಾ ಅನ್ನುವ ವಿರಾಜತೀರ್ಥ ಶ್ರೀಪಾದಂಗಳವರು ಆಗಮಿಸಿ ಅವರ ಆಶೀರ್ವಾದವನ್ನು ನಾವೆಲ್ಲ ಕೇಳೋಣ. ಸುಮಾರು ನಾವು ಒಂದು 10 ವರ್ಷದಿಂದ ಬರ್ತಾನೆ ಇದ್ದೀವಿ. ಕಾರ್ಯಕ್ರಮ ಯಾಕೆ ಬರ್ತಾ ಇದ್ದೀವಿ ಅಂದರೆ ನಿಮ್ಮನ್ನು ನಾವು ಭೇಟಿ ಮಾಡಿದಾಗುತ್ತೆ. ನಾವು ಎಲ್ಲ ವಹಿಸಿಕೊಂಡು ಏನೋ ಮಾಡ್ತೀವಿ ಅನ್ನೋದಕ್ಕಿಂತ ಇಂಥ ಕಾರ್ಯಗಳಲ್ಲಿ ಭಾಗವಹಿಸುತ್ತಾ ನಮಗೂ ಪ್ರೇರಣೆ ಆಗುತ್ತೆ. ನೀವು ಒಂದು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದಂಥ ಮಹಾಲಕ್ಷ್ಮಿ ಅಷ್ಟೋತ್ತರ ಕುಂಕುಮಾರ್ಚನೆ ಇದು ಬಹಳ
ಲೋಕ ಕಲ್ಯಾಣ ಇದು ಬಹಳ ಶ್ರೇಷ್ಠವಾದದ್ದು. ಇಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಇದು ಮುಂಚೆನೇ ದೊಡ್ಡ ಗೌತಮ ಕ್ಷೇತ್ರ ಅಂತ ಇಂಥ ಕ್ಷೇತ್ರದಲ್ಲಿ ನಡೀತಾ ಇರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಕಾರ್ಯಕ್ರಮಕ್ಕೆ ನಾವು ಕರೆದಾಗೆಲ್ಲ ಬರ್ತಾನೆ ಇದ್ದೀವಿ. ನಾಗರಾಜ್ ಅವರು ಸ್ವಲ್ಪ ಅಸಮಾಧಾನ ಮಾಡಿಕೊಂಡ್ರು. ಯಾಕೆ ಅಂದರೆ ಇಷ್ಟೆಲ್ಲ ಮಾಡ್ತೀವಿ, ನಿಮ್ಮ ಒಂದು ಭಕ್ತಾದಿಗಳು ಬಂದು ಇಲ್ಲಿ ನೆರವೇರಿಸಿದ್ರೆ ಇನ್ನೊಂದು ಜನ ಬಂದರೆ ಎಲ್ಲರಿಗೂ ಪ್ರೇರಣೆ ಆಗುತ್ತೆ ಅಂತ. ನಿಜ, ಕಷ್ಟ ಏನಾಗಲ್ಲ. ಎಸ್ಪೆಷಲಿ ಮಹಿಳೆಯರು ಅವರ ಮನೆಗಳಲ್ಲಿ ಅವ್ರು ಹೇಳಿದಾಗೆ ಇಂಥ ಕಾರ್ಯಕ್ರಮ ಬರೋಣ ಅಂದರೆ ಇನ್ನಷ್ಟು ಜನ ಬರಬೇಕು. ಮಹಿಳೆಯರೇ ಜಾಸ್ತಿ ಜನ, ಪುರುಷರು ಬರಬೇಕು. ನಮ್ಮ ಸಮಾಜದಲ್ಲಿ ಹೇಳಬೇಕು ಅಂದರೆ ನಮ್ಮ ಯಾಜ್ಞವಲ್ಕ್ಯರಷ್ಟು ಸಂಘ ಸಂಸ್ಥೆಗಳು ಬೇರೆ ಯಾವುದೂ ಇಲ್ಲ. ಕರ್ನಾಟಕಾದ್ಯಂತ ಇರುವಂಥ ನಮ್ಮ ಯಾಜ್ಞವಲ್ಕ್ಯ ಒಂದು ಸಂಘ ಸಂಸ್ಥೆಗಳು ಈ ಥರ ನಡೀತಾ ಇರೋದು. ನಿನ್ನೇನು ಒಂದು ಅಷ್ಟೋತ್ತರ ಪೂಜೆ ನಡೀತು ಇದರಲ್ಲಿ ಅರಸಿನಕುಂಟೆಯಲ್ಲಿ. ಮೊನ್ನೆ KGF ನಡೀತು. ಈ ಮೋಸ್ಟ್ಲಿ ನವೆಂಬರ್ ಡಿಸೆಂಬರಲ್ಲಿ ನಮ್ಮ ಯಾಜ್ಞವಲ್ಕ್ಯರ ಜಯಂತ್ಯೋತ್ಸವ ಈ 2 ತಿಂಗಳು 3 ತಿಂಗಳು ನಡೀತಾನೆ ಇರುತ್ತೆ. ನಾವೆಲ್ಲ ಭಾಗವಹಿಸ್ತಾ ಇರ್ತೀವಿ. ಅದೊಂದು ವಿಶೇಷ ನಮಗೆ. ಯಾಕೆಂದ್ರೆ ನಮ್ಮ ಯಾಜ್ಞವಲ್ಕ್ಯರು ಎಷ್ಟೋ ಶತಮಾನಗಳಿಂದ ಹಿಂದೆ ಇದ್ದವಂಥವ್ರು, ಅವ್ರನ್ನ ಇವತ್ತು ನೆನೆಸ್ಕೊಂಡು ಮಾಡ್ತೀವಲ್ಲ, ಅದನ್ನ ನಮಗೆ ಪ್ರೇರಣೆ ಅದೊಂದು. ಬಟ್ ಅವ್ರು ಕೊಟ್ಟಿರುವಂಥ ಕೊಡುಗೆಗಳು ಎಲ್ರಿಗೂ ನಮ್ಮ ಹಿಂದೂ ಸಮಾಜಕ್ಕೆ, ಹಿಂದೂ ಸನಾತನ ಧರ್ಮಕ್ಕೆ ಅನಂತವಾದಂಥ ಕೊಡುಗೆಗಳು ಕೊಡ್ತಾರೆ. 2 ಉಪನಿಷತ್ತುಗಳು ಗೊತ್ತೇ ಇದೆ ಎಲ್ರಿಗೂ. ಬೃಹದಾರಣ್ಯಕ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು, ಇಂಥ ಉಪನಿಷತ್ತು ಕೊಟ್ಟಿರೋರು, ಅದು ಲೋಕ ಕಲ್ಯಾಣಕ್ಕೆ ಕೊಟ್ಟಿರೋ ಯಾಜ್ಞವಲ್ಕ್ಯರ ಒಂದು ಕೊಟ್ಟಂತಹ ಕೊಡುಗೆಗಳನ್ನ, ಹಿಂದೂ ಸಮಾಜಕ್ಕೆ ನೀಡಿದಂಥ ಕೊಡುಗೆಗಳನ್ನ ಬೇಕಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಬರಬೇಕು, ಮಕ್ಕಳು ಓದ್ಬೇಕೆಲ್ಲೂ. ಆ ಮಟ್ಟಕ್ಕೆ ನಾವು ಮಾಡೋಣ ಅಂತ ಇದು ಮಾಡ್ತಾ ಎಲ್ಲ ಪ್ರಚಾರ ಮಾಡ್ತಾ ಇದ್ವಿ. ಇದು ಒಂದ್ ದಿವಸ ಅಲ್ಲ, ಒಂದ್ ದಿವಸ ಬಂದೇ ಬರುತ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಪ್ರತಿದಿನ ಬೆಳಿಗ್ಗೆ ಆದರೆ ಗುರುಗಳನ್ನ ಧ್ಯಾನ ಮಾಡ್ತಾ, ಮನೆ ದೇವರಿಗೆ ನಮಸ್ಕಾರಗಳನ್ನು ಮಾಡ್ತಾ, ಇವತ್ತಿನ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡುವಂತಹ ಶಕ್ತಿಯನ್ನು ಕೊಡಲಿ ಅಂತ ಗುರುಗಳನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹಾಗೆ ಇವತ್ತಿನ ದಿವಸ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಟ್ರಸ್ಟ್ ಗುಣಗುಂಟ್ಲು ಇಲ್ಲಿ ಈ ಒಂದು ಯಾಜ್ಞವಲ್ಕ್ಯರ ಜಯಂತಿ ಕಾರ್ಯಕ್ರಮವನ್ನು ತುಂಬಾ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ನಾವು ಈಗಾಗಲೇ ಒಂದು 4ನೇ ಸತಿಯನ್ನು ಬಂದಿರೋದು ಅಂತ ಕಾಣುತ್ತೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಕಣ್ವ ಮಠದ ಶ್ರೀಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಈ ಒಂದು ಯಾಜ್ಞವಲ್ಕ್ಯರ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತೇ ಅಂತಲ್ಲ, ಪ್ರತಿ ವರ್ಷನೂ ಅತಿ ವಿಜೃಂಭಣೆಯಿಂದನೇ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷವಾದಂತಹ ವಿಷಯ. ನಾವು ಯಾವುದೇ ಒಂದು ಸಂಘದಲ್ಲಿರಲಿ, ಯಾವುದೇ ಒಂದು ಟ್ರಸ್ಟ್ನಲ್ಲಿರಲಿ, ಅಥವಾ ಒಂದು ಸಮಾಜ ಸೇವೆ ಒಳಗೆ ನಾವು ಭಾಗಿಯಾಗಿರಲಿ, 3 ಪದಗಳು ನಮ್ಮ ಒಂದು ಅಂತರಂಗದಲ್ಲಿ ಇರಬಾರ್ದು. ಅವ್ಯಾವು ಅಂದ್ರೆ ನಾನು, ನನ್ನದು, ನಾನೇ. ಈ 3ನ್ನ ನಾವು ಅಳವಡಿಸ್ಕೊಂಡ್ರೆ ಯಾವ ಸಂಘನೂ ಯಶಸ್ವಿ ಆಗಲ್ಲ, ಯಾವ ಟ್ರಸ್ಟ್ ಯಶಸ್ವಿ ಆಗಲ್ಲ, ಸಮಾಜಮುಖಿ ಕೆಲಸಗಳನ್ನು ಸಹ ನಾವು ಮಾಡೋಕ್ಕಾಗಲ್ಲ. ಆ 3ನ್ನ ದೂರ ಇಟ್ಟು ನಮ್ಮದು, ನಾವು, ನಮ್ಮವರು ಅಂತ ನಾವು ಮುಂದೆ ಹೋದ್ರೆ, ನಾವೀಗ ನಮ್ಮ ನಾಗರಾಜ್ ಸರ್ ಅವರು ಬರೀ ಕೋನ್ಕುಂಟ್ಲಿಗೆ ಸೀಮಿತ ಅಲ್ಲ. ಚಿಕ್ಕಬಳ್ಳಾಪುರ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಈಗ ಮೊನ್ನೆ ತಾನೇ ಬೇತ್ಮಂಗಲದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ KGF. ಯಾಕೆ ಮಾಡಿದ್ರು ಅವರು ಅಂತಂದ್ರೆ, ಅವರು ನಮ್ಮವರು ಅಂತ ಒಂದು ಉದ್ದೇಶದಿಂದ ಎಲ್ಲರನ್ನೂ ಒಳಗೊಳಿಸಿ ಒಂದು ಕುಟುಂಬ, ನಮ್ಮ ಏನು ಶುಕ್ಲ ಯಜುರ್ವೇದ ಕುಟುಂಬ ಇದೆ, ಇದು ಒಂದು ಕುಟುಂಬ ಅಂತ ತಿಳ್ಕೊಂಡು ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಹೆಚ್ಚಿನ ಜನ ಸ್ಪಂದಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳು ಸಹ ಅತ್ಯುನ್ನತವಾಗಿ ಯಶಸ್ವಿ ಆಗ್ತಾ ಇದೆ. ಈ ಒಂದು ರೀತಿ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಯಶಸ್ವಿಗೊಳ್ಳಬಹುದು. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಹ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಯಾಜ್ಞವಲ್ಕ್ಯ ಗುರುಗಳು ಸೂರ್ಯನ ಆರಾಧಕರು. ಸೂರ್ಯ ಭಗವಾನದವರು ಅವರಿಗೆ ಪ್ರತ್ಯಕ್ಷರಾಗಿ ಅವರಿಗೆ ಶುಕ್ಲ ಯಜುರ್ವೇದವನ್ನ ಹೇಳಿಕೊಟ್ಟವರು. ಇವತ್ತು ಶುಕ್ಲ ಯಜುರ್ವೇದವನ್ನ ಬರೆದವರು, ಶುಕ್ಲ ಯಜುರ್ವೇದವನ್ನ ಹೇಳಿದವರು, ಮಾಡಿದವರು ನಮ್ಮ ಯಾಜ್ಞವಲ್ಕ್ಯ ಗುರುಗಳು. ಈಶಾವಾಸ್ಯ ಇರ್ಬೋದು, ಬೃಹದಾರಣ್ಯಕ ಉಪನಿಷತ್ ಇರ್ಬೋದು, ಇದರ ಮುಖಾಂತರ ಜನತೆಗೆ, ಇಡೀ ಪ್ರಪಂಚಕ್ಕೆ ಶುಕ್ಲ ಯಜುರ್ವೇದ ಅನ್ನೋದೇನು ಅನ್ನೋದನ್ನ ತಿಳಿಸಿಕೊಟ್ಟರು ಯಾಜ್ಞವಲ್ಕ್ಯರು. ಆದ್ರೆ ಅದನ್ನ ಪ್ರತಿಪಾದನೆ ಮಾಡಿ ಇಡೀ ಪ್ರಪಂಚದಾದ್ಯಂತ ಸುತ್ತಿ ಅದನ್ನ ಎಲ್ಲಾ ಕಡೆ ಪ್ರಚಾರ ಮಾಡಿದವರು ಕಣ್ವ ಮಹರ್ಷಿಗಳು. ಕಣ್ವ ಮಹರ್ಷಿಗಳು ಪ್ರಚಾರ ಮಾಡಿ ಶುಕ್ಲ ಯಜುರ್ವೇದವನ್ನು ಪ್ರಚಾರ ಮಾಡಿದ್ಮೇಲೆ ನಮ್ಮದೇ ಆದಂತಹ ಒಂದು ಮಠ ಇದೆ, ಅದು ಕಣ್ವ ಮಠ. ನಮ್ಮದು ಕಣ್ವ ಮಠ.
ನಾವು ಕಣ್ಣು ಮಠಕ್ಕೆ ಭಾಗಿಗಳಾಗಿರ್ಬೇಕು ಅನ್ನೋದು ನನ್ನ ಒಂದು ಭಾವನೆ. ಇತ್ತೀಚೆಗೆ ಕೆಲವರು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಠ ಇನ್ನೊಂದು ಇರ್ಲಿ, ಸಂತೋಷ. ಮಠ ಯಾವುದೇ ಮಠ ಇದ್ರೂ ನಾವು ಅದಕ್ಕೆ ಗೌರವ ಕೊಡಬೇಕು. ಮಠಾಧೀಶರಿಗೆ ನಾವು ಒಳ್ಳೆಯ ರೀತಿಯಾದಂತಹ ಸೌಜನ್ಯದಿಂದ ನಡ್ಕೊಳ್ಬೇಕು, ಗೌರವ ಕೊಡ್ಬೇಕು. ಆದ್ರೆ ನಮ್ಮದೇ ಆದಂತಹ ಮಠ ಇದ್ದಾಗ ಇದು ನಮ್ಮ ಮಠ ಅಲ್ಲ, ಇನ್ನೊಂದು ನಮ್ಮ ಮಠ ಅನ್ನೋದು ನಮ್ಗೊಂಥರ ಬೇಸರ ಆಗುತ್ತೆ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಕ್ಷ್ಮೀಕಾಂತ್ ಸರ್ ಬಂದಿದ್ರು, ವಕೀಲರು ಬಂದಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರೊಬ್ರು ಹೇಳಿದ್ರು, ನಾವೆಲ್ಲ ಬ್ರಾಹ್ಮಣ. ಹೌದು, ನನಗೆ ಹೆಮ್ಮೆ ಇದೆ, ನಾನು ಬ್ರಾಹ್ಮಣ. ಆದ್ರೆ ನಾನು ಶುಕ್ಲ ಯಜುರ್ವೇದಿ ಅಂತ ಹೇಳ್ಕೊಳಕ್ಕೆ ನನಗೆ ಗೌರವ. ಆದ್ರೆ ಅವ್ರು ಹೇಳ್ತಾರೆ ಯಾವ ಪಂಗಡನೂ ಇಲ್ಲ, ನಾವೆಲ್ಲ ಬ್ರಾಹ್ಮಣರೇ. ನಾವೆಲ್ಲ ಬ್ರಾಹ್ಮಣರೇ, ಓಕೆ, ಸಂತೋಷ. ಆದ್ರೆ ನಾವ್ ಯಾಕೆ ಮಾಡ್ಬೇಕು ಜಯಂತಿಗಳನ್ನ? ನಮ್ಮ ಗುರುಗಳನ್ನ ಯಾಕೆ ಸ್ಮರಣೆ ಮಾಡಬೇಕು? ನಮ್ಮ ಗುರುಗಳಿದ್ದಾಗ, ನಮ್ಮದೊಂದು ಬ್ರಾಹ್ಮಣದಲ್ಲಿ ನಮ್ಮದೊಂದು ಪಂಗಡ ಇದ್ದಾಗ ಅದನ್ನ ನಾವು ಸಾರ್ಬೇಕಾಗಿರೋದು, ಜನತೆಗೆ ತಿಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆದ್ರಿಂದ ಹಿರಿಯರು ಕೆಲವರು ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಗೆಹರಿಲಿ. ಭಗವಂತ ಯಾಜ್ಞವಲ್ಕ್ಯ ಗುರುಗಳು ಅವ್ರಿಗೆ ಒಳ್ಳೆ ಮನಸ್ಸನ್ನು ಕೊಡ್ಲಿ. ನಮ್ಮ ಶುಕ್ಲ ಯಜುರ್ವೇದಿಗಳೇನಿದ್ದಾರೆ, ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಶುಕ್ಲ ಯಜುರ್ವೇದಿಗಳಿದ್ದಾರೆ. ಆದ್ರೆ ಜನಕ್ಕೆ ಗೊತ್ತಿಲ್ಲ ನಾನು ಶುಕ್ಲ ಯಜುರ್ವೇದಿಗಳು ಅನ್ನೋದು. ಇವತ್ತಿನ ದಿವಸ ನಮ್ಮ ನಾಗರಾಜ್ ಸರ್ ಇರ್ಬೋದು, ನಮ್ಮ ಗುರುಗಳು ಇರ್ಬೋದು, ಲಕ್ಷ್ಮೀಕಾಂತ್ ಸರ್ ಇರ್ಬೋದು, ಹಿರಿಯರಿದ್ದಾರೆ ಸಾಕಷ್ಟು ಜನ. ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ಒಂದು ಮಠದಲ್ಲಿ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲಿ ಶುಕ್ಲ ಯಜುರ್ವೇದಿಗಳು ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಶುಕ್ಲ ಯಜುರ್ವೇದಿಗಳು ಒಳ್ಳೆ ಒಳ್ಳೆ ಸಭೆ ಸಮಾರಂಭಗಳನ್ನ ಮಾಡೋಣ. ಯಾಜ್ಞವಲ್ಕ್ಯ ಗುರುಗಳ ಜಯಂತಿನ ಮಾಡೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರುಗಳ ಜಯಂತಿ ಮಾಡಿ ಜನರಿಗೆ, ಇಡೀ ಸಮಾಜದಲ್ಲಿ ನಾವು ಶುಕ್ಲ ಯಜುರ್ವೇದಿಗಳಿದ್ದೇವೆ, ನಾವು ಬ್ರಾಹ್ಮಣರಿದ್ದೇವೆ ಅನ್ನೋದನ್ನ ತಿಳಿಸೋಣ. ಅಂದ್ರೂ ಒಗ್ಗಟ್ಟಿನ ಮುಂದೆ ಯಾವುದೂ ಇಲ್ಲ. ಒಗ್ಗಟ್ಟು ಪ್ರದರ್ಶನ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ನಾವು ರೈತಾಪಿ ಕುಟುಂಬದವರು, ನಾವು ಹೊಲ ಉಳಕ್ಕೂ ಸರಿ, ಗದ್ದೆ ಉಳಕ್ಕೂ ಸರಿ, ಮರ ಹೊಡೆಯಕ್ಕೂ ಸರಿ, ರೈತರ ಜನಾಂಗದಲ್ಲಿ ನಾವು ಬೆಳೆದು ಬಂದವರು, ರೈತರ ಜೊತೆ ಒಡನಾಡಿಯಿಂದ ಇಟ್ಕೊಂಡವರು. ಇವತ್ತು ನೀವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಒಂದು ಬ್ರಾಹ್ಮಣ ಮನೆ ಇದ್ರೆ ಅದು ಶುಕ್ಲ ಯಜುರ್ವೇದಿ ಮನೆ ಆಗಿರುತ್ತೆ. ಅವರು ರೈತರುಗಳ ಜೊತೆ, ಗೌಡರುಗಳ ಜೊತೆ, ಇತರವರ ಜೊತೆ ಒಡನಾಡಿಕೊಂಡು ಅವ್ರ ಜೊತೆನೆ ಸಂಪರ್ಕ ಇಟ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಅಲ್ಲ. ಆದ್ರಿಂದ ನಾವೆಲ್ಲ ಒಂದಾಗೋಣ, ಶುಕ್ಲ ಯಜುರ್ವೇದವನ್ನು ಬಲಪಡಿಸೋಣ. ನಮ್ಮ ತ್ರಿಮತಸ್ಥ ಬ್ರಾಹ್ಮಣರಲ್ಲಿ ನಾವೆಲ್ಲರೂ ಸಾಹುಕಾರರಿಲ್ಲ, ಕೆಲವು ಆರ್ಥಿಕವಾಗಿ ಹಿಂದುಳಿದಂತೆ ಕೂಡ ಜನ ಇದ್ದಾರೆ. ಅದಕ್ಕಾಗಿ ನಾವು ಈ ಚಿಂತಾಮಣಿಯಲ್ಲಿ ಸ್ನೇಹಜೀವಿ ಬಳಗ ಅಂತ ಒಂದು ಸಂಘಟನೆಯನ್ನು ಮಾಡಿದ್ವಿ. ಆ ಸಂಘಟನೆ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಈ ಮೆಡಿಕಲ್ ಓದುವಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಒಂದು 3,000 ರೂಪಾಯಿ ಧನ ಸಹಾಯ, ಇಂಜಿನಿಯರಿಂಗ್ ಓದುವವರಿಗೆ ಒಂದು 2,000 ರೂಪಾಯಿ, ಮತ್ತು ಬೇರೆ ಯಾವುದೇ ಡಿಗ್ರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು. ಅವರು ಓದು ಎಷ್ಟು ದಿನ ಮಾಡ್ತಾರೋ ಅಷ್ಟು ದಿನವೂ ನಾವು ಆರ್ಥಿಕವಾಗಿ ಸಹಾಯ ಮಾಡ್ತೀವಿ. ಅಂತ ಆರ್ಥಿಕವಾಗಿ ಯಾರನ್ನ ದುರ್ಬಲರಾಗಿದ್ದರೆ ಅಂಥವರು ನಮ್ಮ ಸ್ನೇಹಜೀವಿ ಬಳಗ NR ಎಕ್ಸ್ಟೆನ್ಷನ್ನಲ್ಲಿ ಒಂದು ಕಚೇರಿ ತೆರೆದಿದ್ದೀವಿ, ಶಾರದಾ ಮಹಿಳಾ ಪತಿ ಸಹಕಾರ ಸಂಘದಲ್ಲಿ. ಅಲ್ಲಿ ಬಂದು ಮೀಟ್ ಮಾಡಬಹುದು. ನಿಜವಾಗಲೂ ಆರ್ಥಿಕವಾಗಿ ಹಿಂದುಳಿದಂತೆ ಜನ ಆಗಿರ್ಬೇಕು. ನಾವು ಹಲವಾರು ಜನಕ್ಕೆ ಈಗ ಈ ತಾಲೂಕಿನಲ್ಲಿ ನಾವು ಕೊಡ್ತಾ ಇದ್ದೀವಿ. ಆದಷ್ಟು ಒಂದು 90% ಇಲ್ಲಿ ಬಂದಿರೋರು ಕೂಡ ಆರ್ಥಿಕ ಸಹಾಯ ಪಡೆದಂತ ಜನ ಇದ್ದಾರೆ. ನೀವು ವಿದ್ಯಾರ್ಥಿಗಳಿಗೆ ನಾವು ವಿಶೇಷವಾಗಿ ಗಮನ ಕೊಡ್ತಾ ಇದ್ದೀವಿ. ಮತ್ತೆ ಈ ಮೆಡಿಕಲಿ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಅವರಿಗೆ ಯಾವ ರೀತಿಯಲ್ಲಿ ಎಷ್ಟು ಕೊಡಬೇಕು ಅನ್ನೋದು ಕೂಡ ಅವರ ಒಂದು ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಿ ಅವ್ರಿಗೂ ಧನ ಸಹಾಯ ಮಾಡ್ತೀವಿ. ನಿಜವಾಗಲೂ ಆರ್ಥಿಕವಾಗಿ ಹಿಂದುಳಿದಿದ್ರೆ ಅಂಥವ್ರು ಬಂದು ಅಲ್ಲಿ ನಿಮ್ಮ ಒಂದು ಮನವಿಯನ್ನು ಸಲ್ಲಿಸಬಹುದು. ಆ ಒಂದು ನಾವು ಅವರಿಗೆ ಆರ್ಥಿಕವಾಗಿ ಧನ ಸಹಾಯ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಹಣ ಇರ್ತಕ್ಕಂಥ ದಾನಿಗಳು ನಮಗೆ ಆರ್ಥಿಕವಾಗಿ ನೀಡ್ತಾ ಇದ್ದಾರೆ. ಇಲ್ಲಿ ಹಲವಾರು ಜನ ಇದ್ದಾರೆ. ನಮ್ಮ ಲಕ್ಷ್ಮೀಕಾಂತ್ ಅವರು ಇರ್ಬೋದು, ಚಂದ್ರಶೇಖರ್ ಅವರು ಇರ್ಬೋದು, ನಮ್ಮ ಪುರುಷೋತ್ತಮ್ ಇರ್ಬೋದು, ನಮ್ಮ HR ವೆಂಕಟೇಶ್ ಇರ್ಬೋದು, ನಮ್ಮ ರಾಮ್ಜಿ ಗುರು ಇರ್ಬೋದು, ಇಂಥ ಹಲವಾರು, ನಮ್ಮ ಗೋಪಾಲ್ ಕೃಷ್ಣ ಪ್ರಸಾದರಾವು, ಇಂಥವರು ಹಲವಾರು ಜನ ನಮಗೆ ಆರ್ಥಿಕವಾಗಿ ಪ್ರತಿ ತಿಂಗಳು ಇಷ್ಟು ಅಂತ ಕೊಡ್ತಾ ಇದ್ದಾರೆ. ಆ ಒಂದು ಹಣದಿಂದ ನಾವು ಉಳ್ಳವರ ಹತ್ರ ಅದನ್ನು ಸಂಗ್ರಹ ಮಾಡಿ ಇಲ್ಲದೇ ಇರ್ತಕ್ಕಂಥ ಒಂದು ನಮ್ಮ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಧನ ಸಹಾಯ ಮಾಡ್ತಾ ಇದ್ದೀವಿ. ನೀವೇನು ಅದರಲ್ಲಿ ನಾಚಿಕೆ ಪಡುವಂಥದ್ದೇನಿಲ್ಲ. ನಮ್ಮ ಸಮಾಜಕ್ಕಾಗಿ ನಾವು ಮಾಡಬೇಕಾದಂಥ ಕರ್ತವ್ಯ ನಮ್ಮದು, ಅದು ನಾವು ಮಾಡ್ತಾ ಇದ್ದೀವಿ. ಸಮಸ್ಯೆ ಇದ್ದವರು ಬಂದು ನಮ್ಮಲ್ಲಿ ಮಾಹಿತಿಯನ್ನು ಪಡೆಯಬಹುದು. ನಂತರ ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗಿ ಓದಬೇಕು ಅಂತಂದರೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಅದೆಲ್ಲ ಭಾಳ ಕಷ್ಟ ಇದೆ. ಅದರಿಂದ ಚಾಮರಾಜಪೇಟೆಯ ಶುಕ್ಲ ಯಜುರ್ವೇದ ಟ್ರಸ್ಟ್ ವತಿಯಿಂದ
ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗಾಗಲೇ ಕೆಲಸ ಕಾರ್ಯ ನಡೀತಾ ಇದೆ. ಅಲ್ಲಿ 5 ಕೋಟಿ ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ಹಲವಾರು ಜನ 1 ಕೋಟಿ ರೂಪಾಯಿವರೆಗೂ ಧನ ಸಹಾಯ ಮಾಡಿದ್ದಾರೆ. ಇರ್ತಕ್ಕಂಥವ್ರು ಆರ್ಥಿಕವಾಗಿ ಪ್ರಬಲರಾಗಿರತಕ್ಕಂಥವ್ರು ಅವರ 2.5 ಲಕ್ಷ ಅದಕ್ಕಿಂತ ಮೇಲೆ ಕೊಟ್ಟವರ ಅವರ ನಾಮಫಲಕವನ್ನು ಕೂಡ ನಾವು ಆ ಒಂದು ಕೋಣೆ ಮೇಲೆ ಹಾಕ್ತೀವಿ. ಅಂಥವ್ರು ಯಾರನ್ನ ಇದ್ದರೆ ನಮ್ಮಲ್ಲಿ ಸಂಪರ್ಕಿಸಿ ಒಂದು ಆರ್ಥಿಕವಾಗಿ ಧನ ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಹೇಳಿದಾಗ ನಾವು ತುಂಬ ಹೃದಯದಿಂದ ಅದಕ್ಕೇನು ಇಷ್ಟೊಂದು ಕೊಡಬೇಕಲ್ಲ, ಮಿನಿಮಮ್ ಒಂದು 500 ರೂಪಾಯಿಂದ ನೀವು ಎಷ್ಟು ಬೇಕಾದ್ರೂ ಅವರ ಇದಕ್ಕೆ ಕಳಿಸ್ಬೋದು. ಇದು ಒಳ್ಳೆಯ ಒಂದು ಕಾರ್ಯಕ್ರಮ, ಇದು ಒಳ್ಳೆ ಇದರಿಂದ ಮಾಡ್ತಾ ಇದ್ದಾರ. ತಾವು ಯಾರಾದರೂ ನಾಗರಾಜ್ ಅವ್ರನ್ನ ಸಂಪರ್ಕಿಸಿ, ನೀವು ಇಷ್ಟೇ ಕೊಡಬೇಕು ಅಂತೇನಿಲ್ಲ, ಅದಕ್ಕೇನು ಫಿಕ್ಸ್ ಇಲ್ಲ, ನಿಮ್ಮ ಕೈಲಾದಷ್ಟು ಅವರ ಅಕೌಂಟಿಗೆ ಇದಕ್ಕೆ ಕಳಿಸಿದರೆ ಇದು ಒಳ್ಳೆಯ ಕಾರ್ಯಕ್ರಮ. ನಮಗೂ ಒಂದು ಇದರಿಂದ ತುಂಬ ಉತ್ತೇಜನ ಆಗ್ತಾ ಇದೆ, ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. 28ನೇ ವರ್ಷದ ಶ್ರೀ ಯಾಜ್ಞವಲ್ಕ್ಯ ಯೋಗೇಶ್ವರ ಯಾಜ್ಞವಲ್ಕ್ಯ ಗುರುಗಳ ಮತ್ತು ಶ್ರೀ ಸುರೇಶ್ವರಾಚಾರ್ಯ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಕಾನೂನು ಶಾಖೆಯ ಮಠದ ಗುರುಗಳಾಗಿರ್ತಕ್ಕಂಥ ಶ್ರೀ ಸಾವರ್ಗೇಟು ವಿದ್ಯಾಕಂಡ ವಿರಾಟ ತೀರ್ಥ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಅತ್ಯಂತ ನಮ್ಮ ಶಾಖೆಯ ನಮ್ಮ ಶುಕ್ಲ ಯಜುರ್ವೇದಿಗಳ ಕರ್ಮ ಶಾಖೆಯ ಬಂಧುಗಳ ಸುಯೋಗ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ಕೊಂಡು ಶ್ರೀಗಳವರ ಪಾದಾರಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳು ಸಲ್ಲಿಸ್ತಾ ಯಾಜ್ಞವಲ್ಕ್ಯ ಜಯಂತಿಯ ಮಹತ್ವವನ್ನು ಮತ್ತು ನಮ್ಮ ಶಾಖೆಯ ಒಂದು ವೈವಿಧ್ಯಮನವನ್ನು ಇದುವರೆಗೂ ಸವಿಸ್ತಾರವಾಗಿ ಸನ್ಮಾನ್ಯ ಎಸ್ ನಾಗರಾಜ್ ಅವರಿರ್ಬೋದು, ಪುರುಷೋತ್ತಮರಿರ್ಬೋದು, ನಮ್ಮ ಚಂದ್ರಶೇಖರ್ ಇರ್ಬೋದು ಮತ್ತು ನರಸಿಂಹ ಪ್ರಸಾದ್ ಗೋಪಾಲಕೃಷ್ಣ ಅವರು ಗುರೂಜಿಯವರು ಪ್ರತಿಯೊಬ್ಬರು ಸಹ ಮಾತನಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ವರ್ಷಕ್ಕೆ 1 ಸಾರಿ ಇಂತಹ ಜಯಂತಿಯ ಕಾರ್ಯಕ್ರಮವನ್ನು ಇಡೀ ಭಾರತದಲ್ಲಿ, ಅದರಲ್ಲೂ ಉತ್ತರ ಭಾರತದಲ್ಲಿ ಈಗಾಗಲೇ ಹೇಳಿದ್ರಲ್ವಾ ನಮ್ಮ ಮುಖಂಡರು, ಉತ್ತರ ಭಾರತದಲ್ಲಿ ಇದು ವಿಶೇಷವಾದಂಥ ನಮ್ಮ ಕಾನೂನು ಶಾಖೆ ಇದೆ. ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಜಯಂತ್ಯೋತ್ಸವವನ್ನು ಮಾಡಿಕೊಂಡು ನಮ್ಮ ಗುರುಗಳ ಸ್ಮರಣೆಯನ್ನು ಮಾಡಿಕೊಂಡು ನಮ್ಮ ಶಾಖೆಯ ಸಂಘಟನೆಯಲ್ಲಿ ಹಾಗೂ ಅವರ ಒಂದು ಎಲ್ಲ ಸಮೂಹದ ಜೊತೆ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ಇದು ನಡೆದುಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಆದರೆ ಜಯಂತಿ ಮಾಡಿ ಬರೀ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ಒಂದು ಅಂಗವಾದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಸ್ಪಂದಿಸ್ಕೊಂಡು ಅವ್ರಿಗೆ ನಾವು ಏನಾದ್ರು ಸಹಾಯ ಮಾಡಲಿಕ್ಕೆ ಎಷ್ಟು ಸಾಧ್ಯ ಮತ್ತು ಯಾವ್ಯಾವ ದಾರಿನ ನಾವು ಮಾಡ್ಬೋದು, ಯಾರಿಗೆ ಯಾವ ರೀತಿಯ ಸಹಕಾರವನ್ನು ಮಾಡಿದ್ರೆ ಅವ್ರಿಗೂ ಉಪಯೋಗ ಆಗುತ್ತೆ ಮತ್ತು ಉಪಯೋಗ ಅರ್ಹರಿರ್ತಕ್ಕಂಥವ್ರಿಗೆ ನಾವು ಸಹಾಯ ಮಾಡೋದ್ರಿಂದ ನಮ್ಮ ಸಮಾಜದ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಹಾನುಭೂತಿ ಹಾಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಸ್ನೇಹಜೀವಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ನೇತೃತ್ವವನ್ನು ಸನ್ಮಾನ್ಯ ಎಸ್ ನಾಗರಾಜ್ ಅವರು ವಹಿಸಿಕೊಂಡು ಅವ್ರ ಜೊತೆಯಲ್ಲಿ ಹಲವಾರು ಜನ, ಏಕೆಂದರೆ ಅವ್ರ ಸಂಘಟನೆ ಆಗಿದೆ. ಪ್ರತಿ ವರ್ಷ ನಾವು ಇಲ್ಲಿ ಬರ್ತಾ ಇದ್ದೀವಿ. ಇದು ಯಾವುದೇ ಊರಿಲ್ಲ, ಕೇರಿ ಅಲ್ಲ, ಜನಗಳು ಬರ್ತಕ್ಕಂಥ ಜಾಗ ಅಲ್ಲ, ಇದು ಯಾವುದೇ ರೀತಿಯ ವಾಹನ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯ ವಹಿವಾಟು ನಡೆಯೋದಿಲ್ಲ. ಇಂತಹ ಜಾಗದಲ್ಲಿ ಇಷ್ಟು ನೂರಾರು ಸಂಖ್ಯೆಯಲ್ಲಿ ತಾವು ದಯಮಾಡಿಸಿ ಇಂತಹ ಸತ್ಕಾರ್ಯಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ ತಾವು ಭಾಗಿಯಾಗಲಿಕ್ಕೆ ಮಾಡಲಿಕ್ಕೆ ಒಂದು ದಾರಿಯನ್ನು ತೋರಿಸ್ಕೊಟ್ಟು ಅದರ ಒಂದು ನೇತೃತ್ವ ವಹಿಸಿಕೊಂಡಿದ್ದಾರೆ ಸನ್ಮಾನ್ಯ ನಾಗರಾಜ್ ಅವರು. ಅವ್ರನ್ನ ನಾನು ಹೃದಯಪೂರ್ವಕವಾಗಿ ಮೊದಲು ನಾವು ಧನ್ಯವಾದ ತಿಳಿಸಬೇಕಾಗಿದೆ. ಇದು ಬೇಕು. ಸುಮ್ಮನೆ ಯಾವತ್ತೋ ಒಂದು ದಿವಸ ಬರೋದು, ಒಂದು ಕಾರ್ಯಕ್ರಮ ಮಾಡೋದು, ಒಂದು ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗಿ ಮತ್ತೆ ಮುಂದಿನ ವರ್ಷ ಬರತಕ್ಕಂಥದ್ದು ಅದು ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಕ್ಕಂಥ ಕಾರ್ಯಕ್ರಮ. ಇವರು ಅದ್ರ ಜೊತೆಯಲ್ಲಿ ಎಷ್ಟು ಕೆಲಸಗಳು ಮಾಡ್ತಾರೆ ಅಂತಂದ್ರೆ ಅದು ಅವಿಸ್ಮರಣೀಯ. ಒಂದು 4 ದಿವಸ ನಮ್ಮ ಪುರುಷೋತ್ತಮರು ಹೇಳಿದ ಈ ಕಾರ್ಯದರ್ಶಿಗಳು ಹೇಳಿದಾಗೆ ನಿನ್ನೆ ಅರ್ಶಿತ್ಕುಂಟೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ವಿ. ಇವತ್ತು ಆಕ್ಚುಲಿ ನಮ್ಮನ್ನು ಆಹ್ವಾನ ಮಾಡಿದ್ರು. ಆದರೆ ಇವತ್ತು ಇಲ್ಲಿಗೆ ಬಹಳ ಪ್ರಮುಖವಾಗಿ ಬರಬೇಕಾಗಿದ್ದ ಕಾರ್ಯಕ್ರಮ ಇದರಿಂದ ನಿನ್ನೆ ದಿವಸನೇ ನಾವು ಬರ್ತೀವಿ ಅಂತ ಹೇಳಿ ನಿನ್ನೆ ಸಾಯಂಕಾಲ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ಒಂದು ನಾಯಕತ್ವದ ಗುಣ ಏನಾದ್ರು ಬರಬೇಕಾದ್ರೆ ಅದು ಸುಮ್ಮನೆ ಬರೋದಿಲ್ಲ. ನಾಯಕತ್ವ ವಹಿಸ್ಕೊಳ್ಳತಕ್ಕಂಥವ್ರಿಗೆ ಸರಳ ಸಜ್ಜನಿಕೆ ಇರಬೇಕು, ಸೌಹೃದಯತೆ ಇರಬೇಕು, ಸಹಕಾರ ಮಾಡ್ತಕ್ಕಂಥ ಮನೋಭಾವ ಇರಬೇಕು.
ಮತ್ತು ನಾನು ಅನ್ನತಕ್ಕಂಥ ಅಹಂಕಾರ ಇರಬಾರ್ದು, ದರ್ಪ ಇರಬಾರ್ದು. ಇದೆಲ್ಲ ಮೈಗೂಡಿಸ್ಕೊಂಡಂಥವ್ರೇನೆ ಆ ನಾಯಕರಾಗಲಿಕ್ಕೆ ಅರ್ಹರಾಗಿರ್ತಾರೆ, ಬೇರೆಯವರಿಗೆ ಅದು ಅರ್ಹರಾಗಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಭಗವಂತ ಇಲ್ಲಿ ಪ್ರತಿಯೊಬ್ಬರು ನಾಯಕರನ್ನು ಯಾರು ಇದರಲ್ಲಿ ಕಮ್ಮಿ ಇಲ್ಲ, ಒಬ್ಬೊಬ್ಬರಲ್ಲೂ ಒಂದು ಸಾಮರ್ಥ್ಯ ಇದೆ. ಮಹಿಳೆಯರು ಇವತ್ತು ಅಮೋಘವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅದು ಅವ್ರಿಗೋಸ್ಕರ ಅಲ್ಲ, ತನ್ನ ಸಂಸಾರಕ್ಕೆ, ತನ್ನ ಸಮಾಜಕ್ಕೆ, ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿದರೆ ಹೊರತು ನನ್ನ ಮನೆ ಮಾತ್ರ ಉದ್ಧಾರ ಆಗಲಿ ಅಂತ ಯಾರು ಮಾಡೋದಿಲ್ಲ ಅಂತ ಸೌಲಭ್ಯ ನಮ್ಮ ವಿಪ್ರ ಸಮಾಜದಲ್ಲಿ ಅವರು ಯಾಜ್ಞವಲ್ಕ್ಯರು. ಇದು ಅತ್ಯಂತ ಸಂತೋಷವಾಗಿ ನಾವು ಮನಗಾಡತಕ್ಕಂಥ ವಿಷಯ. ಸನ್ಮಾನ್ಯ ನಾಗರಾಜ್ ಅವರನ್ನೆಲ್ಲ ಅವ್ರಿಗೂ ಬೇಕಾದಷ್ಟು ಕೆಲಸ ಕಾರ್ಯ ಇದೆ. ಅವರು ಸಾಮಾಜಿಕ ಕ್ಷೇತ್ರದಲ್ಲಿದ್ದಾರೆ, ನಮ್ಮ ವಿಪ್ರ ಕ್ಷೇತ್ರದಲ್ಲಿದ್ದಾರೆ, ಮತ್ತು ಇದು ಯಾಜ್ಞವಲ್ಕ್ಯ ಈ ಅನೇಕ ಸಂಘ ಸಂಸ್ಥೆಗಳಲ್ಲಿದ್ದಾರೆ, ಮತ್ತು ರಾಜಕೀಯದಲ್ಲಿ ಅವರು ಅತ್ಯುನ್ನತ ಚುರುಕಾಗಿರ್ತಕ್ಕಂಥವ್ರು. ಇಷ್ಟೆಲ್ಲ ಇದ್ರೂ ಸಹ ಯಾತಕ್ಕೋಸ್ಕರ ಮಾಡ್ಬೇಕು ಇದನ್ನ? ನಮಗೆ ಭಗವಂತನ ಅವಕಾಶ ಕೊಟ್ಟಿದ್ದಾನೆ, ಅದನ್ನ ನಾವು ಸದ್ವಿನಿಯೋಗ ಮಾಡಿಕೊಂಡು ನಮ್ಮವರಿಗೆ ನಮ್ಮ ಕೈಲಾದಂಥ ಕೆಲವು ಸಹಕಾರವನ್ನು ಮಾಡೋಣ. ಅವರಿಗೆ ನಾವು ಕೊನೆ ಪಕ್ಷ ಒಂದು ಕಿಂಚಿತ್ತಾದರೂ ನಾವು ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಒಂದು ಸತ್ಕಾರ್ಯವನ್ನು ಮಾಡಬೇಕು ಅನ್ನೋದ್ರ ದೃಷ್ಟಿಯಿಂದ ಹಲವರಿಗೆ ಇಂಥ ಅವಕಾಶ ಸಿಕ್ತಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಳೋರು ತುಂಬ ವಿರಳ. ನಮ್ಮ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಸ್ವಾರ್ಥಕ್ಕೆ ಭಗವಂತ, ಈಗ ಅವ್ರ ಸ್ವಾರ್ಥ ಏನಿಲ್ಲ, ಭಗವಂತ ಅವ್ರಿಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆ ಎಲ್ಲನೂ ಕೊಟ್ಟಿರುವಾಗ ಮತ್ತಿನ್ನೆಂತ ಸ್ವಾರ್ಥ ಬೇಕು? ಅದಕ್ಕೋಸ್ಕರ ನಮಗೆ ಯಾವುದೇ ರೀತಿಯ ಈ ಮಿಸ್ಗೈಡ್ ಅಂತ ಹೇಳಿ ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಯಾರಾದ್ರೂ ಮಾಡ್ಲಿಕ್ಕೆ ಬಂದಾಗ ಅದ್ರಲ್ಲಿ ನಾವು ತುಂಬಾ ಜಾಗೃತರಾಗಿರ್ಬೇಕಂತ ನಾವು ವಿಚಾರ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ತಪ್ಪಿಸ್ತಾರೆ. ಯಾಕೆಂದ್ರೆ ನಾವು ಸ್ವಾರ್ಥಕ್ಕೋಸ್ಕರ ಯಾರು ಬೇಕಾದ್ರೂ ನಾವು ದಾರಿ ತಪ್ಪಿಸ್ತಕ್ಕಂಥ ವಿಷಯಗಳನ್ನ ಹೇಳ್ಬೋದು, ಅವರಿಗೆ ಅದನ್ನು ಮಂದಟ್ಟು ಮಾಡ್ತಕ್ಕಂಥ ಕೆಟ್ಟ ಪ್ರವೃತ್ತಿ ಇರ್ಬೋದು. ಇದನ್ನೆಲ್ಲ ನಾವು ಮೆಟ್ಟಿಕೊಳ್ಬೇಕಾದಂಥ ಸನ್ನಿವೇಶ ಈಗ ಬಂದಿದೆ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ನಾವೆಲ್ಲ ಸಂಘಟಿತರಾಗಿ, ಯಾಜ್ಞವಲ್ಕ್ಯರುಗಳಂತಂದ್ರೆ ಹನುಮಂತ ಇದ್ದಾಗೆ, ಹನುಮಂತನಿಗೆ ತನ್ನ ಶಕ್ತಿ ಏನಂತ ಗೊತ್ತಿಲ್ಲ. ಬೇರೆಯವರು ಅಪ್ಪ ನಿನ್ನ ಶಕ್ತಿ ಇದನ್ನು ಹಿಮಾಲಯ ಪರ್ವತ ನೀನು ಎತ್ಬೋದು ಅಂದಾಗ ಆತ ಬಂದು ಸಂಜೀವನಿ ಪರ್ವತ ಎತ್ಕೊಂಡು ಹೋಗ್ಬಿಡ್ತಾರೆ ಸುನವದೇವ್ರ ಕೈನಲ್ಲಿ. ಹಾಗೆ ನಮ್ಮ ಯಾಜ್ಞವಲ್ಕ್ಯರು ಇವತ್ತು ಎಲ್ಲೆಲ್ಲೇ ಇದ್ರು ತುಂಬಾ ಬಲಿಷ್ಠವಾಗಿದ್ದಾರೆ. ಅವ್ರ ಶಕ್ತಿ ಸಾಮರ್ಥ್ಯ ಇವತ್ತು ಹೊರಹೊಮ್ಮಿಸಬೇಕಾದಂಥ ಸನ್ನಿವೇಶ ಈಗ ಬಂದಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ನಮ್ಮ ಯಾಜ್ಞವಲ್ಕ್ಯರು, ಕಾಂಡ ಶಾಖೆಯವರು ಒಂದುಗೂಡಬೇಕಾದಂಥ ಕೆಲಸ ಬಂದಿದೆ. ಮತ್ತು ಏನಾದ್ರು ಒಂದು ಸತ್ಕಾರ್ಯ ಮಾಡ್ಲಿಕ್ಕೆ ಹೊರಟಾಗ ನಾವು ಯಾರು ಹಿಂದೆ ಬೀಳಬಾರ್ದು. ಒಂದು ಕಡ್ಡಿನ ಯಾರು ಬೇಕಾದ್ರೂ ಬರೆದು ಬಿಡ್ಬೋದು, ಪಟ್ಟಂತ ಬರೆದೋಗುತ್ತೆ. ಆದ್ರೆ ಒಂದು ಇಡೀ ಕಡ್ಡಿನ ಯಾರೋ ಮುರಿಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ನಾವು ಇಡೀ ಕಡ್ಡಿ ಆಗಬೇಕಾದಂಥ ಸನ್ನಿವೇಶ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮತ್ತು ಇವತ್ತೇನು ಯಾಜ್ಞವಲ್ಕ್ಯಾಶ್ರಮ ಟ್ರಸ್ಟ್ ಇದೆ ಬ್ಯಾಂಗ್ಳೂರ್ ಚಾಮರಾಜಪೇಟೆಯಲ್ಲಿ ಇರತಕ್ಕಂಥದ್ದು, ಅದು ನಮ್ಮ ಸಮಾಜದ ಮುಖವಾಣಿ. ಹಾಗೆ ಕಣ್ವ ಪರಿಷತ್ ಇಡೀ ರಾಷ್ಟ್ರದಲ್ಲಿ ಏನಿದೆ ಅದು ನಮ್ಮ ಸಮಾಜದ ಬುನಾದಿ. ಹೀಗೆ ಅದೆರಡರ ಸಂಗಮದಿಂದ ಇವತ್ತಿನ ನಾವು ಯಾಜ್ಞವಲ್ಕ್ಯರು, ಕಣ್ವ ಶಾಖೆಯವರು ಒಂದಾಗಿ ನಾವು ಒಗ್ಗಟ್ಟಾದಾಗ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಯಾವುದೇ ವ್ಯಕ್ತಿಗಳಿರ್ಬೋದು ನಮ್ಮನ್ನು ಗೌರವಿಸ್ತಾರೆ. ನಾವು ಒಗ್ಗಟ್ಟಿಂದಲೇ ಇದ್ದಾಗ, ಒಮ್ಮತದಿಂದಲೇ ಇದ್ದಾಗ, ನಮ್ಮ ಸಂಘಟನೆಯಿಂದಲೇ ಇದ್ದಾಗ ಯಾರು ಬೇಕಾದ್ರೂ ನಮ್ಮನ್ನ ಕೇವಲವಾಗಿ ತಗೊಳ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಮತ್ತು ಒಂದು ಪ್ರದೇಶದಲ್ಲಿ ಒಬ್ಬರು ನಾಯಕತ್ವ ಇರುತ್ತೆ. ಆ ನಾಯಕತ್ವನ ಸರಿಯಾದ ನಾಯಕತ್ವ, ಇದನ್ನ ನಾವು ತುಂಬಾ ಒತ್ತಿ ಹೇಳ್ತೀನಿ. ನಾಯಕತ್ವ ಅಂತಂದ್ರೆ ಹೇಗೆ ಬೇಕಾದ್ರೂ ನಾಯಕತ್ವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಂಥವ್ರಿಗೆ ನಾವು ಯಾವತ್ತೂ ಅವ್ರಿಗೆ ಬೆಂಬಲ ಕೊಡಬಾರ್ದು. ನಿಜವಾದ ಸತ್ವಾದ ಏನೋ ಒಂದು ನಿಷ್ಕಲ್ಮಶವಾದಂತ ಸ್ವಾರ್ಥರಹಿತವಾದಂಥ ಕೆಲಸ ಮಾಡಿದಾಗ ಅವರಿಗೆ ನಾವೆಲ್ಲ ಅವ್ರ ಜೊತೆ ನಾವು ಸಹಕಾರ ಮಾಡೋಣ. ನಾವೆಲ್ಲ ಆ ವಿಷಯದಲ್ಲಿ ನಾನು ಬೇರೆ ಇನ್ನೇನು ಮಾತನಾಡಲಿಕ್ಕಿಂತ ಇಷ್ಟು ಮಾತ್ರ ಹೇಳಿ ಇವತ್ತಿನ ಶ್ರೀಗಳವರ ಆಶೀರ್ವಾದ ತಗೊಳ್ಳಿಕ್ಕೆ ನಾವೆಲ್ಲ ಕಾತರಾಗಿದ್ದೇವೆ. ಈ ದಿನ ನಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಗುರುಗಳು ಕೇಳಿದ್ರೆ ತಪ್ಪಾಗೋದಿಲ್ಲ. ಅವರ ಒಂದು ಆಶೀರ್ವಚನವನ್ನು ಪಡೆಯೋಣ. ಇದೀಗ ಅವರಿಗೆ ನಮ್ಮ ಒಂದು ಟ್ರಸ್ಟ್ನ ವತಿಯಿಂದ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ. ಪ್ರತಿಭೆಗೆ ನಿರ್ದೇಶನ. ಇದು ಎಷ್ಟೇ ಆರ್ಥಿಕ ಸಂಕಷ್ಟಗಳು ಬಂದರೂ, ಏನೇ ಒಂದು ಇದ್ದರೂ, ನಾವು ಒಂದು ಗುರಿ ಒಂದು ಚೆನ್ನಾಗಿದ್ರೆ, ಗುರಿ ಮತ್ತು ಗುರು ಎರಡು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅಂತಹ ಒಂದು ಇದರಲ್ಲಿ ಈ ಪ್ರೀತಿ ಇವತ್ತು ನಿದರ್ಶನವಾಗಿದ್ದಾರೆ. ಇಲ್ಲಿ ಅವರಿಗೆ ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಶ್ರೀಮತಿ ಬಿ ನಿರ್ಮಲಾ ಮೇಡಮ್ ಅವರು, ಇವರು ಚಿಂತಾಮಣಿ ಜನರಿಗೆಲ್ಲ ಚಿರಪರಿಚಿತರು. ಇವರು ಭಜನಾ ಮಂಡಳಿಗಳ ಅಧ್ಯಕ್ಷರು ಆಗಿದ್ದಾರೆ. ತಮ್ಮ ಕೈಲಾದಷ್ಟು ರಾಮ ಸಂಕೀರ್ತನೆಯಲ್ಲಿ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ ಎಲ್ಲರಿಗೂ ಸಹಾಯ ಸಹಕಾರ
ಎಲ್ಲವನ್ನ ನೀಡುತ್ತಾ ನಮ್ಮ ಧರ್ಮ ಸಂದೇಶಗಳನ್ನು ಸಾರ್ತಾ ಇದ್ದಾರೆ ಅನ್ನೋದು ತಪ್ಪಾಗೋದಿಲ್ಲ. ಅವ್ರಿಗೂ ಸಹ ಈ ದಿನ ನಾವು ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಗುರುಗಳ ಸಾನ್ನಿಧ್ಯದಲ್ಲಿ ಇವರಿಗೆ ಸನ್ಮಾನ ದೊರೀತಾ ಇರೋದು ಅವರ ಒಂದು ತುಂಬಾ ಅದೃಷ್ಟದ ಸಂಕೇತ ಅಂತ ಹೇಳ್ಬಹುದು. ಮೂರ್ತಿಯವರು ಅಪಘಾತ ರಹಿತ ಚಾಲನೆಯನ್ನ ಮಾಡಿ ಸರ್ಕಾರದ ವತಿಯಿಂದ ಚಿನ್ನದ ಪದಕವನ್ನು ಪಡೆಯೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇದು ಅವರ ಒಂದು ಅದ್ವಿತೀಯ ಸಾಧನೆಗೆ ಈ ಒಂದು ಸಣ್ಣ ಸನ್ಮಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಲಕ್ಷ್ಮಿಯವರ ಪುತ್ರಿಯವರು ಅವರು ಸಾಧನೆ ಕೂಡ ಮೆಚ್ಚುವಂತದ್ದು. ಚಿಕ್ಕ ವಯಸ್ಸಿನಲ್ಲಿ ಈ ನಮ್ಮ ಸಮುದಾಯದಲ್ಲಿ ಇಲ್ಲೊಂದು ಡಾಕ್ಟರ್ ಆಗಿದ್ದಾರೆ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅವ್ರಿಗೂ ಸಹ ನಾನು ಈ ಗುರುಗಳ ಸಾನ್ನಿಧ್ಯದಲ್ಲಿ ಸಹ ಒಂದು ಸಿಗ್ತಾ ಇರೋದು ಉತ್ತಮವಾದ ಅಂತ ತಿಳಿಸ್ತೇನೆ. ವಿದ್ಯೆಗೆ ನಾವು ಕೊಡಿಸ್ಕೊಟ್ರೆ ಅದರ ಪ್ರತಿಫಲ ಹೀಗಿರುತ್ತೆ ಅನ್ನೋದು. ನಿರ್ಮಲಾ ಜಯರಾಮ್ ಮಾಸ್ಟರ್ ಅಂತಂದ್ರೆ ಚಿಂತಾಮಣಿ ವೇದಾಂತ ವೇದ್ಯಂ ಸಕಲಾಗಮಜ್ಞಂ ದಯಾಸುಧಾ ಸಿಂಧು ಸಂತರೂಪಂ ಕ್ರಿಯಾಗ್ನಿವರ್ಗಂ ಪರಿಪೂರ್ಣಚಂದ್ರಂ ಶ್ರೀಮದ್ಗುರುಂ ನಿತ್ಯಂ. ನಾವು ಈಗ ಇದು 2ನೇ ವರ್ಷದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ನಮ್ಮ ಜವಾಬ್ದಾರಿ, ನಮ್ಮ ಸ್ಥಾನಮಾನ ಎಲ್ಲವೂ ಕೂಡ ಸರ್ವಂ ಮಮ ದೇವ ದೇವ ತ್ವಮೇವ ಮಾತಾ ಸಖ ಬಂಧು ವಿದ್ಯಾ ದ್ರವಿಣಂ ಸರ್ವಂ ಮಮ ದೇವ ದೇವ ಅಂತಕ್ಕದ್ದನ್ನು ನೀವು ಇವತ್ತಿನ ದಿವಸ ನಮ್ಮನ್ನು ಆ ಸ್ಥಾನದಲ್ಲಿ ಕೂರಿಸಿ ನೋಡ್ತಾ ಇದ್ದೀವಿ. ನಮ್ಮ ಸ್ಥಾನ ಎಂಥದ್ದು ಅನ್ನೋದನ್ನು ನೀವೆಲ್ಲರೂ ನಮಗೆ ತಿಳಿಸಿಕೊಡ್ತೀವಿ. ಯೋಗೀಶ್ವರ ಯಾಜ್ಞವಲ್ಕ್ಯರು ಎಂತಹ ಮಹತ್ವ. ಶ್ರುತಿ ಸ್ಮೃತಿ ಅಂದರೆ ಸ್ಮೃತಿ ತಯಾರು ಮಾಡಿದ್ದೇ ಯಾಜ್ಞವಲ್ಕ್ಯರು. ಆ ಸ್ಮೃತಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮಗೆ. ಶ್ರುತಿ ಅಂದರೆ ಶುಕ್ಲಯಜುರ್ವೇದವೇ ವೇದ. ಆ ವೇದ ಮಂತ್ರದಿಂದಲೇ ನಾವು ಪ್ರತಿಯೊಂದನ್ನು ಕೂಡ ಮೋಕ್ಷ ಕಾಣಬೇಕೇ ಹೊರತು ಆ ವೇದ ಬಿಟ್ಟರೆ ಬೇರೆ ಯಾವ ವೇದವನ್ನು ನಾವು ಉಚ್ಚಾರ ಮಾಡಿದರೂ ಕೂಡ ನಾವು ಕಣ್ಣುವ ಶಾಖೆಯರು ಆಗಲ್ಲ, ಕಣ್ಣುವ ಮಠದವರು ಆಗಲ್ಲ. ಆ ವೇದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಗೌರವಾನ್ವಿತ ಸ್ಥಾನಮಾನ ಇದೆ. ಶುಕ್ಲ ಯಜುರ್ವೇದಿಗಳಿಗೆ, ಪ್ರಥಮ ಶಾಖೆಯರಿಗೆ ಇರ್ತಕ್ಕಂಥ ವೇದದ ಮಹತ್ವ ಏನು ಅಂದರೆ, ಆ ವೇದವನ್ನು ನಾವು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವೇದಾಧ್ಯಯನ ಮಾಡಬೇಕಾದ್ರೆ ಆ ವೇದಾಧ್ಯಯನಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ಆ ವೇದಾಧ್ಯಯನದಿಂದ ಪ್ರತಿಯೊಬ್ಬರೂ ಕೂಡ ಮೋಕ್ಷ ಸಾಧನೆಗೆ ಹೋಗಬೇಕಾಗಿದೆ. ಒಂದು ಶುಭ ಕಾರ್ಯದಿಂದ ಹಿಡಿದು ಕೊನೆಯವರೆಗೂ ಆ ವೇದ ನಮಗೆ ಗಟ್ಟಿಮುಟ್ಟಿಯಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಪ್ರಥಮ ಶಾಖೆಯ ವೇದವಾಗಿದೆ. ಕಣ್ಣುವ ಮಠ ಅಂತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ, ಪ್ರಥಮ ಶಾಖೆಯರಿಗೆ ಸೀಮಿತವಾಗಿರ್ತಕ್ಕಂಥ ಮಠ ಕಣ್ಣುವ ಮಠ. ಶುಕ್ಲ ಯಜುರ್ವೇದಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಮಠವೇ ಶಾಖಾ ಮಠ, ಇದೇ ಮಠ ಶಾಖಾ ಮಠ. ಈ ಮಠದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ವ್ಯವಸ್ಥೆಯೂ ಕೂಡ ನಿಮಗಾಗಿಯೇ ಇರ್ತದೆ ಹೊರತಾಗಿ ನಮಗಾಗಿ ಅಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈಗ ನಾವು ಒಂದು ಕಾಲದಲ್ಲಿ ಯಾಜ್ಞವಲ್ಕ್ಯರ ಜಯಂತಿ ನೋಡಿದೆ, ಒಂದು ಸಭಾಭವನದಲ್ಲಿ ಅವತ್ತಿನ ದಿವಸ ಎಲ್ಲ ಸೇರ್ತಾ ಇದ್ವಿ. ಅವತ್ತು ಯಾಜ್ಞವಲ್ಕ್ಯರ ಜಯಂತಿ ಮಾಡಿಬಿಟ್ರೆ ಮುಗೀತು, ಆ ಊರಿನ ವಾತಾವರಣ ಮುಗೀತು. ಮತ್ತೆ ನೆಕ್ಸ್ಟ್ ಇಯರೇ ಅಲ್ಲಿಗೆ ಬರಬೇಕು ನಾವು ಅದೇ ವಾತಾವರಣಕ್ಕೆ. ಈಗ ಹಾಗಲ್ಲ, ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಂದು ಜನರು ಕೂಡ ಒಂದು ಗುಂಪುಗಾರಿಕೆ ಮಾಡಿಕೊಂಡು ತಮ್ಮದೇ ಆದ ಒಂದು ಯಾಜ್ಞವಲ್ಕ್ಯ ಸಂಘ ಅಂತ ಮಾಡಿಕೊಂಡು ಆ ಸಂಘಗಳಲ್ಲಿ ತಮ್ಮ ತಮ್ಮ ಶುಕ್ಲ ಯಜುರ್ವೇದಿಗಳನ್ನೆಲ್ಲ ಕರೆಸಿ ಅಲ್ಲಿ ವೇದಾಧ್ಯಯನದ ಪಂಡಿತರನ್ನು ವೇದವನ್ನು ಹೇಳಿಸಿ ವೇದಘೋಷ ಮಾಡಿಸಿ ಅವನ ಹೋಮಾದಿಗಳನ್ನು ಮಾಡಿಸಿ ಜಯಂತಿಯನ್ನು ಆಚರಿಸ್ತಕ್ಕಂಥ ಮಟ್ಟಿಗೆ ನಾವು ಬಂದಿದ್ದೇವೆ. ಒಂದೇ ಸಲಕ್ಕೆ ಅಲ್ಲ, ಅನೇಕ ಬಾರಿ ಕಾರ್ತಿಕ ಮಾಸದಲ್ಲಿ ಅನೇಕ ದಿನಗಳಲ್ಲಿ ಯಾಜ್ಞವಲ್ಕ್ಯರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ.
ಈ ಶ್ರದ್ಧಾ ಭಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಅತ್ಯಂತ ಬಲವಾಗಿ ಇರ್ತಕ್ಕಂಥ ಶ್ರದ್ಧೆ ಅಶ್ರದ್ಧೆ ಕ್ರಿಯಾ ಕ್ರಿಯಾ ಸಂವಿಧ ಇವೆಲ್ಲವೂ ಕೂಡ ಶ್ರದ್ಧೆ ಇದ್ರೆ ಮಾತ್ರ ಪ್ರಾಪ್ತಿ ಆಗ್ತದೆ. ಶ್ರದ್ಧೆ ಬಂತು ಅಂದರೆ ಅಶ್ರದ್ಧೆ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ದೂರವು. ಶ್ರದ್ಧೆನೇ ಮೂಲ ಕಾರಣ. ಆ ಅಶ್ರದ್ಧೆಯನ್ನು ಓಡಿಸಿದಾಗ ಕ್ರಿಯಾ ಸಂಪತ್ತು ಬರ್ತದೆ. ಆ ಸಂಪತ್ತು ಬಂದಾಗ ಒಬ್ಬರು ಹೇಳಿದ್ರು ಸತ್ಪಾತ್ರರಿಗೆ ಕೊಡಬೇಕು ಅಂತ. ಆ ಸತ್ಪಾತ್ರ ಯಾರಿದ್ದಾರೆ ಹುಡುಕೋದೇ ಕಷ್ಟ ಅಲ್ವಾ? ಆ ಸತ್ಪಾತ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಹಾಸ್ಟೆಲ್ ಅನ್ನು ತಯಾರು ಮಾಡ್ತಾ ಇದ್ದಾರೆ. ಆ ಸತ್ಪಾತ್ರರಿಗಾಗಿಯೇ ಇರ್ತಕ್ಕಂಥ ಒಂದು ಜಾಗ ಬೇಕಲ್ಲ, ಆ ಜಾಗಕ್ಕೆ ನಾವೆಲ್ಲ ದಾನಿಗಳಾಗೋಣ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಂ ಅಂತ ಇದು ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ದಾನ ಮಾಡುವಾಗ ವಿವೇಚನೆಯಿಂದ ದಾನ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಶ್ರದ್ಧಾ ಭಕ್ತಿ ನಯ ವಿನಯ ಎಲ್ಲವನ್ನೂ ಕೊಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥ ಆ ಜಾಗಕ್ಕೆ ನಾವು ದಾನ ಮಾಡಬೇಕು. ನೀವು ಕೊಟ್ಟಿರ್ತಕ್ಕಂಥ ದಾನ ಇವತ್ತಿಗೆ ಮುಗಿಯಲ್ಲ. ನೀವೇನಾದರೂ ಹವನ ಹೋಮಾದಿಗಳನ್ನು ಮಾಡಿದರೆ ದವಸ ಧಾನ್ಯಗಳು ದಕ್ಷಿಣಾದಿಗಳನ್ನು ಕೊಡ್ತೀವಿ, ಅದು ಅವತ್ತಿಗೆ ಮುಗೀತು. ಆದರೆ ನೀವು ಹಾಸ್ಟೆಲ್ ಕಟ್ಟಲಿಕ್ಕೆ ದಾನ ಮಾಡ್ತೀರಲ್ಲ, ಆ ಸತ್ಪಾತ್ರವನ್ನು ತಯಾರು ಮಾಡ್ತದೆ. ಆ ಸತ್ಪಾತ್ರರಿಗೆ ಕೊಡ್ತಕ್ಕಂಥವ್ರು ಅನೇಕ ಜನ ದಾನಿಗಳಿರ್ತಾರೆ. ಅಂತ ದಾನಿಗಳನ್ನು ನೀವು ಕೊಟ್ಟಾಗ ಅಂತ ದಾನಿಗಳು ತಗೊಳ್ತಕ್ಕಂಥವ್ರು ಸತ್ಪಾತ್ರವನ್ನು ತಯಾರು ಮಾಡ್ತಕ್ಕಂಥ ಒಂದು ಹಾಸ್ಟೆಲ್, ಅಲ್ಲಿ ಇರ್ತಕ್ಕಂಥ ವೇದಾಧ್ಯಯನ ಮಾಡ್ತಕ್ಕಂಥವ್ರನ್ನ ತಯಾರು ಮಾಡ್ತಕ್ಕಂಥ ಒಂದು ಕೇಂದ್ರ ತಯಾರಾಗ್ತಾ ಇದೆ. ಅದಕ್ಕೆ ನೀವೆಲ್ಲ ದಾನಿಗಳಾಗಬೇಕು, ದಾನ ಕೊಡಬೇಕು. ಅವಾಗ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಂ. ಫಲತಿ ಅಂದ್ರೆ ಏನು? ನೀವು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಭಗವಂತನಿಗೆ ಸೇರ್ತದೆ. ಭಗವಂತ ನಿಮ್ಮ ಅಪೇಕ್ಷೆಗಳನ್ನೆಲ್ಲ ಈಡೇರಿಸ್ತಾನೆ ಅನ್ನೋದೇ ದಾನದ ಒಂದು ಮಹಿಮೆ. ಹಾಗಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಾವು ನಿವಾರಣೆ ಮಾಡಬೇಕಾದ್ರೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಂ. ದಾನ ಕೊಡುವಾಗ ಒಳ್ಳೆಯ ಜಾಗ, ಒಳ್ಳೆಯ ನಿರ್ಮಾಣ, ಒಳ್ಳೆಯ ವೇದಾಧ್ಯಯನ ಇಂಥವು ಯಾವುದಾದ್ರೂ ಅನೇಕ ಇವರು ಹೇಳಿದರು, ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿಕ್ಕೆ ನಾವು ಇಷ್ಟಿಷ್ಟು ಹಣ ಕೊಡ್ತಾ ಇದ್ದೇವೆ, ಅವರೆಲ್ಲ ಬಂದು ತಗೋಬಹುದಂತ. ಇದು ಒಳ್ಳೆಯ ಕೆಲಸ. ಇಂಥ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಯಾಜ್ಞವಲ್ಕ್ಯರ ಸಂಘ ಸಂಸ್ಥೆಗಳಿದೆ ಅಂದರೆ ನಾವು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ. ಅನೇಕ ವಿಷಯಗಳು ನೀವೆಲ್ಲ ಬಲ್ಲವರಾಗಿದ್ದೀರಿ. ಎಲ್ಲೆಲ್ಲಿ ಯಾಜ್ಞವಲ್ಕ್ಯರ ಜಯಂತಿ ಆಗ್ತದೆ, ಎಲ್ಲೆಲ್ಲಿ ಯಾಜ್ಞವಲ್ಕ್ಯ ಸಂಘಗಳಿದೆ, ಅಲ್ಲೆಲ್ಲವೂ ಕೂಡ ನಮ್ಮ ಬಂಧು ಬಾಂಧವರೆಲ್ಲರೂ ಸೇರಿರ್ತೀವಿ. ಸೇರಿರಿದಾಗ ಒಬ್ಬರಿಗೊಬ್ಬರಿಗೂ ಮಾತಾಡಿಕೊಳ್ಳುವಾಗ ಅವಾಗ ನೀವು ಯಾವರಿಗೆ ಏನು ಕೊಡ್ಬೋದು ಏನು ಬಿಡಬಹುದು ಅಂತ ವಿವೇಚನಾ ಶಕ್ತಿ ಬರ್ತದೆ. ಇದೆಲ್ಲವೂ ಕೂಡ ನಂದೇನಿದೆ ಇದು ನಿನ್ನದೇ, ಇದೆಲ್ಲವೂ ನಂದನ ಗೋವಿಂದ. ಹಿಂದಿನ ಜನ್ಮವು ಹೇಗಾದರಾಗಲಿ ಮುಂದಿನ ಕಾಯುವ ಮುಕುಂದ ಶ್ರೀಕೃಷ್ಣ. ಜನನ ಮರಣವಿದೆ, ಕಾಯ ಕಷ್ಟವೂ ನಿಂದೆ, ದೇಹ ಬಲವೂ ನಿಂದೆ, ಯಾತ್ರ ಕಷ್ಟವೂ ನಿಂದೆ, ಬರುವ ಭಾಗ್ಯವೂ ನಿಂದೆ ಅಂತ ಹೇಳ್ತಾ ನಾವು ಈ ವಯಸ್ಸಿನಲ್ಲಿ ಏನೇನು ದಾನ ಮಾಡ್ತಿರೋ ಅದೆಲ್ಲವೂ ಕೂಡ ನನ್ನದಲ್ಲ, ನೀವೇ ಕೊಟ್ಟಿದ್ದು ನಿಮಗೆ ಕೊಡ್ತಾ ಇದ್ದೀವಿ ಅಂತ ನಾವು ಭಾವನೆಯಿಂದ ದಾನ ಮಾಡಿದಾಗ ಅತ್ಯಂತ ಭಗವಂತ ಸಂತುಷ್ಟನಾಗ್ತಾನೆ. ಸಂತುಷ್ಟನಾಗಿ ನಿಮಗೆ ಆರೋಗ್ಯ ನಿಮ್ಮ ಎಲ್ಲವೂ ಕೂಡ ನೀವು ಶ್ರೇಷ್ಠ ಆಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಷಯ ಏನಂದರೆ ಕಣ್ವ ಮಠ ಅಂತಕ್ಕಂಥದ್ದು ಮಾಧವ ತೀರ್ಥರ ನಿರ್ಮಾಣ ಮಾಡಿದ್ದು ಹೇಗೆ ಅಂತಂದರೆ, ಮಾಧವ ತೀರ್ಥರ ಉದ್ದೇಶ ಏನಿತ್ತು, ಮಾಧವ ತೀರ್ಥರ ದೃಷ್ಟಿಕೋನ ಹೇಗಿತ್ತು. ಯಾಜ್ಞವಲ್ಕ್ಯರಿಗೆ ಒಳ್ಳೆಯ ಸ್ಥಾನಮಾನ ಇದ್ದೇ ಇದೆ. ಯಾಜ್ಞವಲ್ಕ್ಯರ ಸ್ಥಾನಮಾನ ಯಾರೂ ಕಸ್ಕೊಳ್ಕಾಗಲ್ಲ. ಆದ್ರೆ ಯಾಜ್ಞವಲ್ಕ್ಯರ ಪರಂಪರೆಯಿಂದ ಬಂದಿರತಕ್ಕಂಥ ಶಿಷ್ಯವರ್ಗರಿಗೆ ಏನು ಒಂದು ಯಾವುದೋ ಒಂದು ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಕಣ್ಣೋ ಮಠ ಅಂತ ಮಾಡಿ, ಆ ಕಣ್ಣೋ ಮಠಕ್ಕೆ ಶುಕ್ಲ ಯಜುರ್ವೇದಿಗಳು ಎಲ್ಲೆಲ್ಲಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಗುರುಪೀಠ ಇರಲಿ ಅನ್ನೋ ಉದ್ದೇಶದಿಂದ ಈ ಗುರುಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತಿಗೆ 250 ವರ್ಷದ ಹತ್ರ ಆಗ್ತಾ ಇದೆ. ನಾವು 13ನೇ ಯತಿಗಳಾಗಿದ್ದೇವೆ. ನನಗೆ ಗೊತ್ತಿರೋದು ವಿದ್ಯಾ ತಪೋನಿಧಿ ತೀರ್ಥರು. ವಿದ್ಯಾ ತಪೋನಿಧಿ ತೀರ್ಥರಿಂದ ನನಗೆ ಆಶೀರ್ವಾದ ಆಗಿ ಉಪನಯನ ಆಗಿ ಆಗಿನ ಸಮಯದಲ್ಲಿ ಪೇಜಾವರ ಸ್ವಾಮಿಯವರು ಅಲ್ಲಿಗೆ ಬಂದಾಗ ಅವರು ಇವರು ಮಾತಾಡಿಕೊಂಡು ನನ್ನನ್ನು ವಿದ್ಯಾಪೀಠಕ್ಕೆ ಕರೆಸಿಕೊಂಡು ನಿಮ್ಮ ಮಠಕ್ಕೆ ಒಬ್ಬ ವಿದ್ಯಾವಂಸನ ರೆಡಿ ಮಾಡಿಕೊಡ್ತೇವೆ ಅಂತ ಹೇಳಿ ಆ ವಿದ್ವಾಂಸರನ್ನು ರೆಡಿ ಮಾಡಿಕೊಟ್ಟು 75ರಲ್ಲಿ ಇವರಿಗೆ ಆಶ್ರಮ ಕೊಡಿ ಅಂತ ಹೇಳಿದಾಗ ಆ ಸಮಯದಲ್ಲಿ ಅನೇಕ ಬಾರಿ ಚರ್ಚೆ ನಡೆದು, ಇಲ್ಲ ಈಗ ಕೊಡ್ಲಿಕ್ಕೆ ಆಗಲ್ಲ, ಯಾಕೆ ಅಂದರೆ ಅವನು ಇನ್ನೂ ಸಣ್ಣವನಿದ್ದಾನೆ,
ಅವನು ಮದುವೆ ಆಗಬೇಕು, ಮಕ್ಕಳಾಗಬೇಕು, ಸಂಸಾರ ವಿವಿಧ ಸಾಂಸಾರಿಕ ದುಃಖ ದರ್ಶನ ದೇವ ಮೋಕ್ಷ ಅಂತ ಹೇಳ್ತಾರೆ. ವಿವಿಧ ಸಾಂಸಾರಿಕ ದುಃಖ ದರ್ಶನ ಅವನಿಗೆ ಆಗಬೇಕು. ಆವಾಗ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಷ್ಠಿತ ಅಂತ ವೇದದಲ್ಲಿ ಹೇಳ್ತಾ ಇದೆ. ಅವನಿಗೆ ವಿರಕ್ತಿ ಬರಬೇಕಲ್ಲ. ಎಲ್ಲ ಸಾಂಸಾರಿಕ ದರ್ಶನ ಆದ್ಮೇಲೆ ಕಷ್ಟ ಸುಖ ನೋವು ಎಲ್ಲ ಆದ್ಮೇಲೆ ಇದರಲ್ಲಿ ಏನಿಲ್ಲ, ಇದರಲ್ಲಿ ಶೂನ್ಯ ಶೂನ್ಯ ಅನ್ನೋ ಭಾವನೆ ಅವನಿಗೆ ಬರಬೇಕು. ಬಂದಾಗ ಅವನಿಗೆ ಪರಿಪೂರ್ಣವಾದ ಸನ್ಯಾಸತ್ವ ಸಿಗೋಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಮ್ಮಲ್ಲಿ ಬಾಲಯತಿಗೆ ಅವಕಾಶ ಇಲ್ಲ. ಅವನು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಲಿ ಅಂತ ಹೇಳ್ತಾ, ಮತ್ತೆ ಆ ಸಮಯದಲ್ಲಿ ನೀವು ಬದುಕಿರಬೇಕು, ನಾವು ಬದುಕಿರಬೇಕಲ್ಲ, ಇದೆಲ್ಲ ಹೇಗೆ ಸಾಧ್ಯ ಅಂತ ಬೇಜಾರು ಸ್ವಾಮಿಗಳು ಮತ್ತೆ ಕ್ವಶನ್ ಹಾಕಿದ್ರು. ಅದು ಯಾರೂ ಕೊಡಬೇಕಾಗಿಲ್ಲ. ಅವನಿಗೆ ತನ್ನಷ್ಟಕ್ಕೆ ತಾನೇ ಆಶ್ರಮ ಬರ್ತದೆ, ಅವನಷ್ಟಕ್ಕೆ ಅವನೇ ಆಗ್ತಾನೆ, ಸ್ವಾಮಿ ಆಗ್ತಾನೆ, ಈ ಪೀಠಕ್ಕೆ ಸ್ವಾಮಿಯಾಗೆ ಆಗ್ತಾನೆ ಅಂತ ವಿದ್ಯಾರ್ಥಿ ತಿಳಿಸಿರೋ ವಾಕ್ಯ ನಮಗೆ ಇವಾಗಲೂ ಇವತ್ತಿನ ದಿವಸ ನಾವು ಜ್ಞಾಪಕ ಮಾಡಬೇಕಾದ್ರೆ ಅವನಿಗೆ ಬಹಳ. ಯಾಕೆಂದರೆ ನಮಗೆ ಯಾರೂ ಪೀಠ ಕೊಡಲಿಲ್ಲ. ನಮಗೆ ಗುರುಗಳಂದರೆ ತಪೋನಿಧಿಗಳು ಹೇಳಿದ ಮಾತೆ ಅದು ಸಾಕ್ಷಿಯಾಗಿ ಪೀಠಾರೋಹಣ ಮಾಡಿದ್ದೇವೆ. ಅದು ಕಾಲಾಯ ತಸ್ಮೈ ನಮಃ ಅವ್ರು ಹೇಳಿಬಿಟ್ಟಿದ್ದಾರೆ. ಆ ತನ್ನಷ್ಟಕ್ಕೆ ತಾನೇ ಬರ್ತದೆ. ಅದಕ್ಕೆ ಚಕ್ರ ಇರ್ತದ, ಕಾಲು ಇರ್ತದ, ಕೈ ಇರ್ತದ. ಹೇಗೆ ನಾವೆಲ್ಲ ಪ್ರಯತ್ನ ಮಾಡಿದೇನೆ ಅವನು ಹೇಗೆ ಸ್ವಾಮಿ ಆಗ್ತಾನ ಅಂತ ಕೇಳಿದಾಗ ಆಗ್ತಾನೆ ಅಂತ ಹೇಳ್ಬಿಟ್ಟು ಆ ತಪಸ್ಸಿನ ಒಂದು ಮಹಿಮೆ ಅಂತಕ್ಕಂಥದ್ದು ಹೇಗಿರ್ತದೆ. ವಿದ್ಯಾ ದದಾತಿ ವಿನಯಂ ವಿನಯ ಜಾತಿ ಪಾತ್ರತ್ವ ಧನ ಮಾಪ್ನೋತಿ ಧನ ಧರ್ಮಂ ತಥಾ ಸುಖಂ. ಒಂದು ಸುಖ ಪಡಿಬೇಕಾದ್ರೆ ಎಷ್ಟೊಂದು ಕಷ್ಟ ಇರ್ತದೆ. ವಿದ್ಯಾ ಸಂಸ್ಥೆಯಲ್ಲಿ ಏನು ಹಾಸ್ಟೆಲ್ ಕಟ್ತಾ ಇದ್ದಾರಲ್ಲ, ಹಾಸ್ಟೆಲ್ನಲ್ಲಿ ಓದಬೇಕಾದ್ರೆ, ಅವನು ಪಾಲಕನಾಗಿ ಓದಬೇಕಾದ್ರೆ ಅವನು ವಿದ್ಯಾರ್ಥಿತೆ ಸುಖಂ ಸುಖಾರ್ಥಿನ ಕುತೋ ವಿದ್ಯಾರ್ಥಿನ ಸುಖಂ. ನಮಗೆ ವಿದ್ಯೆ ಬೇಕು ಅಂದಾಗ ಐಷಾರಾಮ ಪಡೀಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಐಷಾರಾಮ ಯಾರಾದರೂ ಪಡೀಲಿಕ್ಕೆ ಇಷ್ಟಪಟ್ಟರೆ ಅವ್ರಿಗೆ ವಿದ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುಕುಲದಲ್ಲಿ ಓದ್ತಕ್ಕಂಥವ್ರು ಎಲ್ಲವನ್ನೂ ಬಿಟ್ಟು ಒಂದು ಚಾಪೆ ಹಾಕಿಕೊಂಡು ಮಲಗಿ ಚಾಪೆ ಮೇಲೆ ಕೂತು ಓದ್ತಾ ಇರ್ತಾರೆ. ಆ ಕಷ್ಟ ಕಾರ್ಪಣ್ಯದಿಂದ ಓದಿದಾಗ ವಿದ್ಯೆ ತಲೆಗೆ ಹೋಗ್ತದೆ. ವಿದ್ಯೆ ದದಾತಿ ವಿನಯ. ಆವಾಗ ಅವನಿಗೆ ಗುರುಭಕ್ತಿಯಲ್ಲಿ ಗುರುಗಳು ಹೇಳಿ ಪಾಠ ಕೊಟ್ಟಿರ್ತಕ್ಕಂಥ ಆ ವಿನಯ ಅಂತಕ್ಕಂಥದ್ದು ಬರ್ತದೆ. ಆ ವಿನಯ ನಾವು ಸಮಾಜದಲ್ಲಿ ಬರೆಯುವಾಗ ವಿದ್ಯಾ ದದಾತಿ ವಿನಯ ವಿನಯ ಜಾತಿ ಪಾತ್ರತ್ವ. ಆ ಪಾತ್ರತ್ವ ಅಂತಕ್ಕಂಥದ್ದು ಈಗೇನು ಸತ್ಪಾತ್ರರು ಅಂತ ಹೇಳಿದ್ರಲ್ಲ, ಆ ಸತ್ಪಾತ್ರ ಬರಬೇಕಾದ್ರೆ ಆ ಪಾತ್ರತ್ವ ಬರೀಬೇಕು, ಸಜ್ಜನಿಕೆ ಬರೀಬೇಕು, ವಿನಯ ಬರಬೇಕು. ಪ್ರತಿಯೊಂದು ಬಂದಾಗ ಅವನು ಸತ್ಪಾತ್ರನಾಗ್ತಾನೆ. ಜಾತಿ ಪಾತ್ರತ್ವ ಧನ ಮಾಪ್ನೋತಿ. ಆ ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೊಂಡಾಗ ಅವನಿಗೆ ಧನ ಸಂಪತ್ತು ಎಲ್ಲವೂ ಬರ್ತದೆ. ಆ ಸಂಪತ್ತು ಎಲ್ಲವೂ ಬಂದಾಗ ವಿದ್ಯಾ ದದಾತಿ ವಿನಯಂ ವಿನಯ ಜಾತಿ ಪಾತ್ರತ್ವ ಧನ ಧರ್ಮಂ ತಥಾ ಸುಖಂ. ಧರ್ಮಂ ಅವನು ನ್ಯಾಯ ನೀತಿ ಧರ್ಮ ಅಂತಕ್ಕಂಥದ್ದನ್ನ ಪರಿಪಾಲನೆ ಮಾಡಬೇಕು. ಪರಿಪಾಲನೆ ಮಾಡಿದಾಗ ಮಾತ್ರ ಅವನು ಎಲ್ಲವನ್ನೂ ಸುಖ ಪಡಲಿಕ್ಕೆ ಸಾಧ್ಯ. ಸುಖ ಬಂದ ನಂತರ ತ್ಯಾಗಿ ಆಗ್ತಾನೆ. ತ್ಯಾಗಿ ಅಂದ್ರೆ ಏನು? ಎಲ್ಲವೂ ನನ್ನ ಮುಗಿತು, ನನ್ನದೇನಿಲ್ಲ, ಇನ್ನು ನಾ ಮಾಡಬೇಕಾದ್ದೆಲ್ಲ ಮಾಡಿ ಆಗಿದೆ, ಇನ್ನು ಸನ್ಯಾಸಿ ಆಗ. ಅದೇ ಯದಾ ಪ್ರಜಾಯತೆ ತದೈವ ಸನ್ಯಾಸ ವಿಧಿಷ್ಠ. ವೇದದಲ್ಲಿ ಎಂಥ ಮಾತು ಹೇಳ್ತಾರೆ ನೋಡಿ. ವಿರಕ್ತಿ ಆಗಬೇಕಾದ್ರೆ ವಿರಕ್ತರಾಗಬೇಕಾದ್ರೆ ಸುಮ್ಮನೆ ಅಲ್ಲ, ಅವನು ವಿವಿಧ ಸಾಂಸಾರಿಕ ದುಃಖ ದರ್ಶನ ಆಗಲೇಬೇಕು. ಆದಾಗ ಮಾತ್ರ ಅವನಿಗೆ ಈ ಸಂಸಾರದಿಂದ ವಿರಕ್ತನಾಗ್ತಾನೆ. ಇನ್ನ ಒಂದೇನಾದ್ರೆ ಸನ್ಯಾಸಿ ಆದ ಮೇಲೇನೂ ಕೂಡ ವಿರಕ್ತನಾಗ್ತಾನೆ. ಹೇಗೆ ಅಂದ್ರೆ ನಾನು ಸನ್ಯಾಸಿ ಆಗಿದ್ದೇನೆ ಅಂತಕ್ಕಂಥ ಪರಿಪೂರ್ಣತೆ ಮನೋಭಾವನೆ ಅವನಿಗೆ ಬರಬೇಕು. ಅವನಿಗೆ ಬಂದಾಗ ನೀವೆಲ್ಲರೂ ಕೂಡ ಸರ್ವ ಮಮ ದೇವ ದೇವ ಅಂತ ಹೇಳ್ತೀರಿ. ಇಷ್ಟು ಜನ ಈ ರೀತಿ ನನ್ನನ್ನು ಕೊಂಡಾಡ್ತಾ ಇದ್ದಾರೆ, ನನ್ನ ಜವಾಬ್ದಾರಿ ಏನಿದೆ, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ನನಗೆ ಬಂದಾಗ ಮಾತ್ರ ನಾವು ವಿರಕ್ತನಾಗ್ತೇನೆ, ಸ್ವಾಮಿ ಆಗ್ತೇನೆ. ನಿಮ್ಮಂಥವರಿಗೆ ನಾವು ಮಂತ್ರಾಕ್ಷತೆ ಕೊಡಲಿಕ್ಕೆ ಅರ್ಹರಾಗ್ತೇವೆ. ಅದೆಲ್ಲವನ್ನು ಕೂಡ ನಾವು ಮನದಟ್ಟು ಮಾಡಿಕೊಂಡು ವಿಠ್ಠಲ ಕೃಷ್ಣನನ್ನು ಪೂಜೆ ಮಾಡಿಕೊಂಡು ವಿಠ್ಠಲ ಕೃಷ್ಣನನ್ನು ಪೂಜೆ ಮಾಡುವ ಏಕಾಗ್ರತೆಯಿಂದ ನಾವು ಪೂಜೆ ಮಾಡಿ ನಿಮಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಅರ್ಚಕಸ್ಯ ತಪೋಬಲೇನ. ನಾವು ಪ್ರಾರ್ಥನೆ ಮಾಡಿದ್ದು ನಮ್ಮ ತಪಸ್ಸಿನ ಫಲದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಈ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೇವೆ. ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.